ಗರ್ಭಧಾರಣೆಯ ಅವಧಿಯು ಹೆಣ್ಣಿನ ಜೀವನದಲ್ಲಿ ಅತ್ಯಂತ ಮಹತ್ವವಾದ ಘಟ್ಟವಾಗಿರುತ್ತದೆ. ಗರ್ಭಧಾರಣೆಯು ಹೆಣ್ಣಿನ ಅನುಪಮ ಸ್ಥಿತಿಯಾಗಿದ್ದು, ಮಗುವಿಗೆ ಜನ್ಮ ನೀಡುವುದು ಆಕೆಯ ಜೀವನದಲ್ಲಿನ ಅತ್ಯಂತ ಪ್ರಮುಖ ಘಟನೆ ಎಂದೇ ಹೇಳಬಹುದು. ಅದು ಮೊದಲನೇ ಬಾರಿಯಾಗಿರಲಿ ಅಥವಾ ಎರಡನೇ ಬಾರಿಯಾಗಿರಲಿ, ಗರ್ಭಧಾರಣೆಯು ಭಾವಿ ತಾಯಂದಿರಿಗೆ ಒಟ್ಟಾರೆಯಾಗಿ ವಿಭಿನ್ನ ವಿಶಿಷ್ಟ ಅನುಭವವನ್ನು ನೀಡುತ್ತದೆ ಎನ್ನುವುದು ಸುಳ್ಳಲ್ಲ. ಬಯಕೆಯ ಮಗು ಜನಿಸಿದಾಗ ಅದು ಇಡೀ ಕುಟುಂಬಕ್ಕೆ ಸಂತಸ ಸಂಭ್ರಮಗಳನ್ನು ನೀಡುತ್ತದೆ. ಜನಿಸಿದ ಮಗುವನ್ನು ದೇವರು ದಯಪಾಲಿಸಿದ ವರಪ್ರಸಾದವೆಂದೇ ಭಾವಿಸಲಾಗುತ್ತದೆ. ಗರ್ಭಧರಿಸಿದ ಪ್ರತಿ ಹೆಣ್ಣು ಕೂಡ ತಾನು ಆರೋಗ್ಯಕರವಾದ ಹಾಗೂ ಮುದ್ದಾದ ಮಗುವಿಗೆ ಜನ್ಮ ನೀಡಬೇಕೆಂದು ಅಪೇಕ್ಷಿಸುವುದು ಸಹಜ. ಆದರೆ ದುರದೃಷ್ಟದ ವಿಚಾರವೆಂದರೆ, ಆಧುನಿಕತೆಯತ್ತ ಮುಖ ಮಾಡಿರುವ ಈ ಪೀಳಿಗೆಯ ತಾಯಂದಿರಾಗ ಬಯಸುವ ಅನೇಕ ಹೆಂಗಸರು ಅನೇಕ ಬಗೆಯ ದೀರ್ಘಕಾಲಿಕ ಕಾಯಿಲೆಗಳು, ಆಧ್ಯಾತ್ಮಿಕ ಹಾಗೂ ಬೌದ್ಧಿಕ ದಾರಿದ್ರ್ಯ ಹಾಗೂ ಕಡಿಮೆ ನಿರೋಧಕ ಶಕ್ತಿಯಿಂದ ಸುಲಭವಾಗಿ ಸೋಂಕುಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ. ಈ ಕಾರಣಗಳಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಗರ್ಭಧಾರಣೆ ಹಾಗೂ ಹೆರಿಗೆಯ ಸಮಯಗಳಲ್ಲಿ ವೈದ್ಯಕೀಯ ಹಸ್ತಕ್ಷೇಪವು ಅನಿವಾರ್ಯವಾಗಿದೆ. ಈ ರೀತಿಯ ಗರ್ಭಧಾರಣೆಯ ಅವಧಿಯಲ್ಲಿನ ವೈದ್ಯಕೀಯ ಆರೈಕೆಗೆ ಪ್ರಿನೇಟಲ್ ಕೇರ್ ಅಥವಾ ಜನನ ಪೂರ್ವ ಆರೈಕೆ ಎಂದು ಕರೆಯುತ್ತಾರೆ. ಜನನ ಪೂರ್ವ ವೈದ್ಯಕೀಯ ಆರೈಕೆಯ ಮುಖ್ಯ ಉದ್ದೇಶಗಳೆಂದರೆ, ಗರ್ಭದಲ್ಲಿ ಇರಬಹುದಾದ ನ್ಯೂನತೆಗಳನ್ನು ಆದಷ್ಟು ಬೇಗ ಕಂಡುಹಿಡಿಯುವುದು, ಸಾಧ್ಯತೆಗಳಿದ್ದರೆ ಪೌಷ್ಟಿಕತೆ, ವ್ಯಾಯಾಮ ಹಾಗೂ ವಿಟಮಿನ್ ಸೇವನೆಯಿಂದ ಆ ನ್ಯೂನತೆಗಳನ್ನು ತಡೆಗಟ್ಟುವುದು ಹಾಗೂ ಅವಶ್ಯವೆನಿಸಿದರೆ ಗರ್ಭಿಣಿಯರನ್ನು ವಿಶೇಷ ತಜ್ಞರ ಬಳಿ ತಪಾಸಣೆಗೆ ಒಳಗಾಗಲು ಶಿಫಾರಸು ಮಾಡುವುದು. ಜನನ ಪೂರ್ವ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದರಿಂದ ಗರ್ಭದಲ್ಲಿಯೇ ಉಂಟಾಗುವ ಮಗುವಿನ ಸಾವು, ಗರ್ಭಪಾತ, ಜನನ ವೈಕಲ್ಯ, ಕಡಿಮೆ ತೂಕದ ಮಗುವಿನ ಜನನ ಮುಂತಾದ ತಡೆಗಟ್ಟಬಹುದಾದ ಅನೇಕ ಸಮಸ್ಯೆಗಳನ್ನು ನಿವಾರಿಸಬಹುದು ಅಥವಾ ತಕ್ಕ ಮಟ್ಟಿಗೆ ಕಡಿಮೆಗೊಳಿಸಬಹುದು. ಮುಂಚಿತವಾಗಿ ಹಾಗೂ ನಿಯಮಿತವಾಗಿ ಜನನ ಪೂರ್ವ ಆರೈಕೆ ಪಡೆಯುವುದೇ ಆರೋಗ್ಯಕರ ಗರ್ಭಧಾರಣೆಗಿರುವ ಅತ್ಯುತ್ತಮ ಮಾರ್ಗ. ಜನನ ಪೂರ್ವ ವೈದ್ಯಕೀಯ ಆರೈಕೆ ಎಂದರೆ ಅದು ಕೇವಲ ಆರೋಗ್ಯದ ಆರೈಕೆ ಮಾತ್ರವಲ್ಲ. ಇದರಲ್ಲಿ ಪೌಷ್ಟಿಕತೆ, ದೈಹಿಕ ವ್ಯಾಯಾಮ, ಭಾವನಾತ್ಮಕ ಆರೋಗ್ಯ, ಆಗತಾನೇ ಜನಿಸಿದ ಮಗುವಿನ ಪಾಲನೆಯ ಮೂಲಭೂತ ಅಂಶಗಳು ಮುಂತಾದ ವಿವಿಧ ವಿಚಾರಗಳನ್ನು ಹೇಗೆ ನಿಭಾಯಿಸಬೇಕೆನ್ನುವ ಬಗ್ಗೆ ಶಿಕ್ಷಣ ಹಾಗೂ ಸಲಹೆ ನೀಡಲಾಗುತ್ತದೆ. ಗರ್ಭಧಾರಣೆ ಎಂದರೆ ಅದು ಹೆಣ್ಣಿನಲ್ಲಿ ದೈಹಿಕ ಬದಲಾವಣೆಗಳನ್ನು ಮಾತ್ರ ಉಂಟುಮಾಡುವುದಿಲ್ಲ. ಭಾವನಾತ್ಮಕವಾಗಿಯೂ ಆಕೆಯಲ್ಲಿ ಅನೇಕ ಬದಲಾವಣೆಗಳು ಆಗುತ್ತವೆ. ಗರ್ಭಧಾರಣೆಯ ಅವಧಿಯಲ್ಲಿ ದೇಹದ ಹಲವು ಹಾರ್ಮೋನುಗಳ ಸ್ರವಿಸುವಿಕೆಯಲ್ಲಿ ಏರುಪೇರುಗಳು ಆಗುವುದರಿಂದ ಗರ್ಭಿಣಿಯು ಭಾವನಾತ್ಮಕವಾಗಿಯೂ ಏರಿಳಿತಗಳನ್ನು ಅನುಭವಿಸುತ್ತಾಳೆ. ಜನನ ಪೂರ್ವ ವೈದ್ಯಕೀಯ ಆರೈಕೆಯಿಂದ ಗರ್ಭಧಾರಣೆ, ಹೆರಿಗೆ, ತಾಯ್ತನ ಮುಂತಾದ ವಿಚಾರಗಳ ಬಗ್ಗೆ ವೈದ್ಯರೊಂದಿಗೆ ಚರ್ಚಿಸುವ ಅವಕಾಶ ದೊರೆಯುತ್ತದೆ. ಗಂಭೀರವಾದ ಯಾವುದೇ ಆರೋಗ್ಯ ತೊಡಕುಗಳು ಇಲ್ಲವಾದಲ್ಲಿ ಈ ಮುಂದೆ ತಿಳಿಸುವ ಕ್ರಮದಂತೆ ವೈದ್ಯರನ್ನು ಭೇಟಿಯಾಗಬಹುದು. ಗರ್ಭಧರಿಸಿದ ನಂತರ 28 ವಾರಗಳವರೆಗೆ ಪ್ರತಿ 4 ವಾರಗಳಿಗೆ 1 ಬಾರಿ, ನಂತರ 36 ವಾರಗಳವರೆಗೆ ಪ್ರತಿ 2 ವಾರಗಳಿಗೆ 1 ಬಾರಿ ಹಾಗೂ ಆನಂತರ ಹೆರಿಗೆ ಆಗುವವರೆಗೂ ಪ್ರತಿ ವಾರವೂ ವೈದ್ಯರನ್ನು ಭೇಟಿ ಮಾಡಬೇಕು. ಹೆಣ್ಣು ತಾನು ಗರ್ಭಿಣಿಯಾಗಿದ್ದೇನೆ ಎಂದು ತಿಳಿದ ತಕ್ಷಣ ತಜ್ಞ ವೈದ್ಯರನ್ನು ಭೇಟಿ ಮಾಡುವುದು ಒಳಿತು. ಸಾಮಾನ್ಯವಾಗಿ ಪ್ರಥಮ ಭೇಟಿಯಲ್ಲಿ ವೈದ್ಯರು ರಕ್ತ ಪರೀಕ್ಷೆ ಹಾಗೂ ಮೂತ್ರ ಪರೀಕ್ಷೆ ಮಾಡಿಸುವುದರ ಮೂಲಕ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ತಾಯಿಯ ಕೊನೆಯ ಋತುಸ್ರಾವದ ದಿನಾಂಕವನ್ನು ತಿಳಿದುಕೊಂಡು ನಂತರ ಸಂಭವನೀಯ ಹೆರಿಗೆ ದಿನಾಂಕವನ್ನು ತಿಳಿಸುತ್ತಾರೆ. ಈ ಸಂಭವನೀಯ ಹೆರಿಗೆ ದಿನಾಂಕವನ್ನು ನಂತರ ಅಲ್ಟ್ರಾಸೌಂಡ್ ಪರೀಕ್ಷೆಯಲ್ಲಿ
ಪ್ರಮಾಣೀಕರಿಸಲಾಗುತ್ತದೆ. ಗರ್ಭಧರಿಸಿರುವುದು ಖಚಿತವಾದ ನಂತರ ವೈದ್ಯರು ಗರ್ಭಧಾರಣೆಯ 8ನೇ ವಾರ ಹಾಗೂ 10ನೇ ವಾರಗಳ ನಡುವೆ ಪ್ರಥಮವಾದ ಜನನ ಪೂರ್ವ ಆರೈಕೆಯ ದಿನಾಂಕವನ್ನು ನಿಗದಿಪಡಿಸುತ್ತಾರೆ. ಗರ್ಭ ಧರಿಸಿರ್ತಕ್ಕಂಥ ಹೆಂಗಸು ಮೊದಲ 40 ದಿವಸಗಳ ಒಳಗಡೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಯಾಕೆ ಅಂತಂತಂದರೆ, ಫಸ್ಟು ನಾವು 45 ದಿವಸಗಳಲ್ಲಿ ಒಂದು ಸ್ಕ್ಯಾನಿಂಗ್ನ ಮಾಡ್ಕೊಳ್ತೀವಿ. ಒಂದು ಕಂಡೀಷನ್ ಇದೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ. ಅಂದರೆ ಗರ್ಭಕೋಶದ ಹೊರಗಡೆ ಪ್ರೆಗ್ನೆನ್ಸಿ ಆದಾಗ, ಅದು ಗರ್ಭಕೋಶದ ಟ್ಯೂಬ್ಸ್ನಲ್ಲಿ ಅಥವಾ ಓವರೀಸ್ನಲ್ಲಿ ಪ್ರೆಗ್ನೆನ್ಸಿ ಆದಾಗ ಆ ಗರ್ಭ ಬೆಳೀತಾ ಒಳಗಡೆ ಒಡೆದು ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಥರ ಚಾನ್ಸ್ ಆದಾಗ ಅದು ಎಮರ್ಜೆನ್ಸಿ ಒಂದು ಸರ್ಜಿಕಲ್ ಕಂಡೀಷನ್ ಆಗಿ ಕನ್ವರ್ಟ್ ಆಗಿ ಆ ತಾಯಿಗೆ ಒಂದು ಆಪರೇಷನ್ ಮಾಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ 40 ದಿವಸದ ಒಳಗಡೆಗೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಗರ್ಭಕೋಶದ ಒಳಗಡೆ ಪ್ರೆಗ್ನೆನ್ಸಿ ಇದೆ ಅಂತ ಹೇಳಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ ಹಾರ್ಟ್ ಡಿಸೀಸಸ್ ಏನಾರು ಇದೆಯಾ ಅಂತ ಹುಡ್ಕೋದಕ್ಕೆ ಟ್ರೈ ಮಾಡ್ತಾರೆ. ಲಂಗ್ಸಲ್ಲಿ ಏನಾರು ತೊಂದರೆ ಇದೆಯಾ ಅಂತ, ಹೊಟ್ಟೆಯಲ್ಲಿ ಬೇರೆ ರೀತಿ ಏನಾರು ತೊಂದರೆ ಇದೆಯಾ ಅಂತ ನೋಡೋದಕ್ಕೆ ಟ್ರೈ ಮಾಡ್ತಾರೆ. ಹಾಗೆಯೇ ಗರ್ಭಕೋಶದ ಸುತ್ತಮುತ್ತ ಏನಾದ್ರು ಸೋಂಕಿದೆಯಾ ಅಥವಾ ಬೇರೆ ಏನಾದ್ರು ಕಾಯಿಲೆಗಳಿದೆಯಾ ಅಂತ ಹೇಳಿ ಡಿಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ ಫಸ್ಟು ಹೆಂಗಸು ಡಾಕ್ಟರ್ ಹತ್ರ ಹೋಗಿ ಒಂದು ಚೆಕಪ್ನ ಮಾಡಿಸ್ಕೋಬೇಕು. ಇದಾದ ನಂತರ ಕೆಲವು ಬ್ಲಡ್ ಟೆಸ್ಟ್ಗಳನ್ನು ಮಾಡ್ತೀವಿ. ಅಂದರೆ HIV, HPSAG, ಹಾಗೆ ಒಂದು VDRL ಟೆಸ್ಟ್ ಆಗಲಿ, HCV ಟೆಸ್ಟ್ ಆಗಲಿ, ಜಾಂಡೀಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವು ಟೆಸ್ಟ್ಗಳನ್ನು ಮಾಡ್ತೀವಿ. ಹಾಗೆ ತಾಯಿಯಲ್ಲಿ ರಕ್ತಹೀನತೆ, ಅನಿಮಿಯಾ ಅಂತ ಕರಿತೀವಲ್ಲ, ಅದರ ಬಗ್ಗೆನೂ ಸಹ ಹಿಮೋಗ್ಲೋಬಿನ್ ಕಂಟೆಂಟ್ನ ನಾವು ನೋಡ್ತೀವಿ. ಮತ್ತು ತಾಯಿದು ಬ್ಲಡ್ ಗ್ರೂಪ್ ನೋಡ್ತೇವೆ. ಇದು ಬಹಳ ಇಂಪಾರ್ಟೆಂಟು. ಯಾಕೆಂದರೆ ಮೊದಲನೇ ಸರ್ತಿ ಏನಾದರೂ ಇದು 2ನೇ ಪ್ರೆಗ್ನೆನ್ಸಿ ಆಗಿದ್ದಾಗ, ಮೊದಲನೇ ಸರ್ತಿ ತಾಯಿ RH ನೆಗೆಟಿವ್ ಆಗಿ ಮಗು RH ಪಾಸಿಟಿವ್ ಆಗಿದ್ದಾಗ ಒಂದು ಆ್ಯಂಟಿಡಿ ಇಂಜೆಕ್ಷನ್ ಅಂತ ಹೇಳಿ ಆ ಇಂಜೆಕ್ಷನ್ನ ತೊಗೋಬೇಕಾಗತ್ತೆ. ತಾಯಿ ಫಸ್ಟು ಡೆಲಿವರಿ ಆದಮೇಲೆ ತೊಗೋಬೇಕಾಗಿರುತ್ತೆ ಆ ಇಂಜೆಕ್ಷನ್. ಒಂದು ವೇಳೆ ಆಕೆ ಆ ಇಂಜೆಕ್ಷನ್ನ ತೊಗೊಳ್ಳಿಲ್ಲ ಅಂತಂದರೆ ಕೆಲವು ಸರ್ತಿ ಆ ರೋಗ ನಿರೋಧಕ ಆ್ಯಂಟಿಬಾಡೀಸು ಈ ಪ್ರೆಗ್ನೆನ್ಸಿಲಿ ಫ್ಲೋಟ್ ಆಗಿ ಇರ್ತಕ್ಕಂಥ ಪ್ರೆಸೆಂಟ್ ಮಗುವಿಗೆ ತೊಂದರೆ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಬ್ಲಡ್ ಗ್ರೂಪ್ನ ಟೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ಒಳ್ಳೆಯದು. ಮತ್ತು ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿಲಿ ಕೆಲವು ICT ಟೆಸ್ಟ್ ಅಂತ ಹೇಳ್ತೀವಿ, ಆ ಟೆಸ್ಟ್ನ ಮಾಡಿಕೊಳ್ಳತಕ್ಕಂಥದ್ದು ಕೂಡ ಒಳ್ಳೆಯದು. ಮೊದಲ ಹಾಗೂ ಆನಂತರದ ಜನನ ಪೂರ್ವ ವೈದ್ಯಕೀಯ ಆರೈಕೆಯ ಭೇಟಿಗಳಲ್ಲಿ ವೈದ್ಯರು ಈ ಮುಂದೆ ತಿಳಿಸುವ ಪರೀಕ್ಷೆಗಳನ್ನು ನಡೆಸುತ್ತಾರೆ. ಕಿಬ್ಬೊಟ್ಟೆಯ ಪರೀಕ್ಷೆ, ಲೈಂಗಿಕ ರೋಗಗಳ ಬಗೆಗಿನ ಪರೀಕ್ಷೆ, ರಕ್ತವನ್ನು ಪರೀಕ್ಷಿಸುವುದರ ಮೂಲಕ ಹೆಪಟೈಟಿಸ್ ಬಿ, ಅನಿಮಿಯಾ, ರಕ್ತದ ಗುಂಪು, ರುಬೆಲ್ಲಾ ಮುಂತಾದ ಪರೀಕ್ಷೆಗಳು, ಮೂತ್ರ ಪರೀಕ್ಷೆಯ ಮೂಲಕ ಪ್ರೋಟೀನ್ ಪರೀಕ್ಷೆ, ಮೂತ್ರನಾಳಗಳಲ್ಲಿನ ಸೋಂಕು, ಸಕ್ಕರೆ ಪ್ರಮಾಣ ಮುಂತಾದವುಗಳ ವಿಶ್ಲೇಷಣೆ, ತಾಯಿಯ ಎದೆಬಡಿತ ಹಾಗೂ ಉಸಿರಾಟಗಳ ಪರೀಕ್ಷೆ, ತಾಯಿಯ ದೈಹಿಕ ಪರೀಕ್ಷೆಗಳು ಇತ್ಯಾದಿ. ಈ ಭೇಟಿಗಳಲ್ಲಿ ವೈದ್ಯರು ತಾಯಿಗೆ ಹಲವಾರು ಬಗೆಯ ಸಲಹೆಗಳನ್ನು ನೀಡುತ್ತಾರೆ. ಅವುಗಳೆಂದರೆ ಯಾವ ರೀತಿಯ ಆಹಾರ ತಿನ್ನಬೇಕು, ಯಾವುದನ್ನು ತಿನ್ನಬಾರದು, ಧೂಮಪಾನದ ಎಚ್ಚರಿಕೆ, ದೇಹದ ಸಮತೂಕವನ್ನು ಕಾಪಾಡಿಕೊಳ್ಳುವುದು, ಗರ್ಭಧಾರಣೆಯ ಅವಧಿಯಲ್ಲಿ ಉಂಟಾಗಬಹುದಾದ ಎದೆಯುರಿತ, ಮಲಬದ್ಧತೆ ಮುಂತಾದ ಸಾಮಾನ್ಯ ತೊಂದರೆಗಳನ್ನು ನಿಭಾಯಿಸುವ ವಿಧಾನ, ದೈಹಿಕ ವ್ಯಾಯಾಮ, ಮನೆ ಬೆಕ್ಕುಗಳ ಸಂಪರ್ಕದಿಂದ ಉಂಟಾಗಬಹುದಾದ ತೊಂದರೆಗಳು ಹಾಗೂ ಅವುಗಳನ್ನು ಮುಟ್ಟಿದ ನಂತರ ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳುವುದು ಮುಂತಾದ ಪ್ರಮುಖ ವಿಚಾರಗಳನ್ನು ತಾಯಿಗೆ ತಿಳಿಸಿಕೊಡುತ್ತಾರೆ. ಲಸಿಕೆಗಳು ದೇಹದಲ್ಲಿನ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಮೂಲಕ ಅನೇಕ ಗಂಭೀರ ಅಂಟುರೋಗಗಳಿಂದ ರಕ್ಷಣೆ ನೀಡುತ್ತವೆ. ಗರ್ಭಿಣಿಗೆ ತನ್ನ ದೇಹದಲ್ಲಿನ ಇಮ್ಯುನಿಟಿಯ ಬಗ್ಗೆ ತಿಳುವಳಿಕೆ ಇಲ್ಲದಿದ್ದರೆ ಹಾಗೂ ಸಕಾಲದಲ್ಲಿ ಲಸಿಕೆಗಳನ್ನು ತೆಗೆದುಕೊಳ್ಳದಿದ್ದರೆ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅಲ್ಲದೆ ಗರ್ಭದಲ್ಲಿನ ಮಗುವಿಗೂ ಕಾಯಿಲೆಗಳು ಅಂಟಿಕೊಳ್ಳುವ ಅಪಾಯವಿರುತ್ತದೆ. ಆದ್ದರಿಂದ ಗರ್ಭಿಣಿಯು ಗರ್ಭಧಾರಣೆಯ ಅವಧಿಯಲ್ಲಿ ಯಾವ ಲಸಿಕೆಗಳನ್ನು ತೆಗೆದುಕೊಳ್ಳಬೇಕು ಹಾಗೂ ಪ್ರಸವದ ನಂತರ ಯಾವುದನ್ನು ತೆಗೆದುಕೊಳ್ಳಬೇಕು ಎಂದು ವೈದ್ಯರೊಡನೆ ಚರ್ಚಿಸಿ ತಿಳಿದುಕೊಳ್ಳಬೇಕು. ಈ ಮುಂದೆ ತಿಳಿಸುವ ಲಸಿಕೆಗಳನ್ನು ಸೋಂಕುಗಳಿಗೆ ಒಳಗಾಗುವ ಸಾಧ್ಯತೆ ಇರುವ ಗರ್ಭಿಣಿಯರಿಗೆ ನೀಡುವುದರಿಂದ ಅಪಾಯ ಇಲ್ಲವೆಂದು ಪರಿಗಣಿಸಲಾಗಿದೆ. ಹೆಪಟೈಟಿಸ್ ಬಿ, ಇನ್ಫ್ಲೂಯೆನ್ಸಾ, ಟೆಟನಸ್ ಅಥವಾ ಡಿಫ್ತೀರಿಯಾ. ತಾಯಿಯ ಹಾಗೂ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಗರ್ಭಧಾರಣೆಯ ಅವಧಿಯಲ್ಲಿ
ಕೆಲವು ವಿಟಮಿನ್ಗಳ ಸೇವನೆಯನ್ನು ವೈದ್ಯರು ಶಿಫಾರಸು ಮಾಡುತ್ತಾರೆ. ಆಹಾರ ಸೇವನೆಯಿಂದ ಅಗತ್ಯ ಪ್ರಮಾಣದಲ್ಲಿ ಪೋಷಕಾಂಶಗಳು ಲಭಿಸದಿದ್ದ ಸಂದರ್ಭದಲ್ಲಿ ಈ ವಿಟಮಿನ್ ಮಾತ್ರೆಗಳು ಅಥವಾ ಔಷಧಿಗಳು ನೆರವಾಗುತ್ತವೆ. ಗರ್ಭಿಣಿಯರು ಸೇವಿಸುವ ವಿಟಮಿನ್ ಮಾತ್ರೆಗಳಲ್ಲಿ ಬಹುವಿಟಮಿನ್ಗಳು ಇದ್ದರೂ ಫೋಲಿಕ್ ಆಸಿಡ್, ಕಬ್ಬಿಣಾಂಶ ಹಾಗೂ ಕ್ಯಾಲ್ಸಿಯಂ ಪ್ರಮುಖ ಘಟಕಾಂಶಗಳಾಗಿರುತ್ತವೆ. ಫೋಲಿಕ್ ಆಸಿಡ್ ಅಂಶದ ಸೇವನೆಯಿಂದ ಭ್ರೂಣದಲ್ಲಿನ ಮಗುವಿನ ಮೆದುಳು, ನರವ್ಯೂಹ ಹಾಗೂ ಬೆನ್ನುಹುರಿಯಲ್ಲಿ ಉಂಟಾಗುವ ವೈಕಲ್ಯಗಳನ್ನು ತಪ್ಪಿಸಬಹುದು. ಭ್ರೂಣದಲ್ಲಿನ ಮಗುವಿನ ಮೂಳೆಗಳ ಬೆಳವಣಿಗೆಗೆ ಕ್ಯಾಲ್ಸಿಯಂ ಅಂಶದ ಅಗತ್ಯವಿದ್ದು, ಕ್ಯಾಲ್ಸಿಯಂ ಮಾತ್ರೆಗಳ ಸೇವನೆಯಿಂದ ಅಗತ್ಯ ಖನಿಜಾಂಶವನ್ನು ಒದಗಿಸಬಹುದು. ಇಲ್ಲವಾದಲ್ಲಿ ತಾಯಿಯ ಮೂಳೆಯಲ್ಲಿನ ಕ್ಯಾಲ್ಸಿಯಂ ಉಪಯೋಗಿಸಲ್ಪಡುತ್ತದೆ. ಆದ್ದರಿಂದ ತಾಯಿಯ ಮೂಳೆಗಳು ಹಾನಿಗೊಳಗಾಗುತ್ತವೆ. ಕಬ್ಬಿಣಾಂಶದ ಸೇವನೆಯು ತಾಯಿಯ ಹಾಗೂ ಮಗುವಿನ ದೇಹದಲ್ಲಿ ಸಮರ್ಪಕ ಆಮ್ಲಜನಕದ ಸರಬರಾಜಿಗೆ ನೆರವಾಗುತ್ತದೆ. ವಿಟಮಿನ್ ಮಾತ್ರೆಗಳು ಸೇವಿಸುವ ಆಹಾರದಿಂದ ದೊರೆಯುವ ಪೋಷಕಾಂಶಗಳಿಗೆ ಖಂಡಿತ ಸರಿಸಾಟಿಯಾಗಲಾರವು. ಆದರೆ ಗರ್ಭಿಣಿಯರ ಆರೋಗ್ಯ ಹಾಗೂ ಗರ್ಭದಲ್ಲಿನ ಮಗುವಿನ ಸಮರ್ಪಕ ಬೆಳವಣಿಗೆಯ ದೃಷ್ಟಿಯಿಂದ ವೈದ್ಯರು ಬಹುತೇಕ ಗರ್ಭಿಣಿಯರಿಗೆ ಈ ವಿಟಮಿನ್ ಮಾತ್ರೆಗಳನ್ನು ಶಿಫಾರಸು ಮಾಡುತ್ತಾರೆ. ವೈದ್ಯರು ಗರ್ಭಿಣಿಯರ ಮೊದಲನೇ ಅಥವಾ ಎರಡನೇ ತ್ರೈಮಾಸಿಕದಲ್ಲಿ ಅಲ್ಟ್ರಾಸೌಂಡ್ ಪರೀಕ್ಷೆಗೆ ಶಿಫಾರಸು ಮಾಡುತ್ತಾರೆ. ಅಲ್ಟ್ರಾಸೌಂಡ್ ಸಾಧನದಲ್ಲಿ ಶಬ್ದ ತರಂಗಗಳ ಮುಖಾಂತರ ಮಗುವಿನ ಚಿತ್ರವನ್ನು ವೀಕ್ಷಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಪರೀಕ್ಷೆಯಿಂದ ಭ್ರೂಣದಲ್ಲಿನ ಮಗುವಿನ ಗಾತ್ರ, ಮಗುವಿನ ಹೃದಯ ಹೇಗೆ ಕೆಲಸ ಮಾಡುತ್ತಿದೆ, ಮಗುವಿನ ಬೆನ್ನುಹುರಿ, ಮೆದುಳು ಹಾಗೂ ಕಿಡ್ನಿಗಳಂತಹ ಪ್ರಮುಖ ಅಂಗಗಳ ಬೆಳವಣಿಗೆ ಹೇಗಿದೆ ಹಾಗೂ ಸಂಭವನೀಯ ಹೆರಿಗೆ ದಿನಾಂಕ ಮುಂತಾದ ಕೆಲವು ನಿರ್ಧಾರಕ ಅಂಶಗಳನ್ನು ತಿಳಿದುಕೊಳ್ಳಲಾಗುತ್ತದೆ. ಸೆಕೆಂಡ್ ಟ್ರೈಮಿಸ್ಟರ್ ಬಂದ್ಬಿಟ್ಟು 13ನೇ ವಾರದಿಂದ ಹಿಡಿದು 28ನೇ ವಾರದವರೆಗೂ ಗರ್ಭಿಣಿಯಾದ ಹೆಂಗಸಿಗೆ ನಾವೆಲ್ಲ ಏನು ಮಾಡ್ತೀವಿ, ಡಾಕ್ಟರ್ಸ್ ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ರಥಮವಾಗಿ 13ನೇ ವಾರದಲ್ಲಿ 12ರಿಂದ 13ನೇ ವಾರದಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ. ಈ ಸ್ಕ್ಯಾನಿಂಗ್ ಏನಕ್ಕೆ ಮಾಡೋದು ಅಂತಂದರೆ ಮಗುವಿಗೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಏನಾರು ಇದೆಯಾ ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಮಾಡ್ತಕ್ಕಂಥದ್ದು. ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸಲ್ಲಿ ಕಾಮನ್ ಆಗಿ ಬರ್ತಕ್ಕಂಥದ್ದು ಸ್ಪೈನಲ್ ಬೈಫಿಡಾ, ಮೆನಿಗೋಮೈಲೋಸಿಲ್, ಈ ರೀತಿಯಾದಂಥ ಸ್ಪೈನಲ್ ಕಾಲಮ್ಗೆ ಸಂಬಂಧಪಟ್ಟಂತಹ ಕೆಲವು ಡಿಸೀಸಸ್ ಇರುತ್ತೆ. ಸೊ ಅದು ಅರ್ಲಿ ಡಿಟೆಕ್ಷನ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಅಬ್ನಾರ್ಮಲ್ ಬೇಬೀಸು ಹುಡ್ತಕ್ಕಂಥದ್ದನ್ನು ನಾವು ಅವಾಯ್ಡ್ ಮಾಡಬಹುದು. ಮುಂದಿನ ಹಂತದಲ್ಲಿ ಒಂದು ಬ್ಲಡ್ ಟೆಸ್ಟ್ ಒಂದು ಹೊಸದಾಗಿ ಬಂದಿದೆ. ಅದನ್ನು ನಾವು ಡಬಲ್ ಮಾರ್ಕರ್ ಟೆಸ್ಟ್ ಹಾಗೂ ಟ್ರಿಪಲ್ ಟೆಸ್ಟ್ ಅಂತ ಕರಿತೀವಿ. ಆ ಟೆಸ್ಟ್ ಏನಕ್ಕೆ ಮಾಡೋದು ಅಂತಂದರೆ ಕೆಲವು ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಇರುತ್ತೆ ಹುಟ್ಟತಕ್ಕಂಥ ಮಗುವಿನಲ್ಲಿ, ವಿಚ್ ಲೀಡ್ಸ್ ಟು ಮೆಂಟಲ್ ರಿಟಾರ್ಡೇಷನ್. ಆ ರೀತಿಯಾಗಿ ಬುದ್ಧಿಮಾನತನ ಏನಾದ್ರು ಆಗತಕ್ಕಂಥ ಚಾನ್ಸ್ ಇದೆಯಾ ಅಂತ ನೋಡೋದಕ್ಕೆ ಈ ಪರ್ಟಿಕ್ಯುಲರ್ ಆಗಿ ಈ ಬ್ಲಡ್ ಟೆಸ್ಟ್ನ ನಾವು ಪೇಷಂಟ್ಸ್ಗೆ ಅಡ್ವೈಸ್ ಮಾಡ್ತೀವಿ. ಅದನ್ನು ಪ್ರತಿಯೊಂದು ಗರ್ಭಿಣಿ ಮಹಿಳೆ ಮಾಡಿಸೋದು ಒಳ್ಳೆಯದು. ಅದಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಇರಬೇಕು ಅನ್ನೋಂಥ ಒಂದು ರೂಲ್ ಏನೂ ಇಲ್ಲ. ಹಾಗೆಯೇ ನಂಬರ್ ಆಫ್ ಪ್ರೆಗ್ನೆನ್ಸಿ ಎಷ್ಟಾದರೂ ಪರವಾಗಿಲ್ಲ, ಪ್ರತಿಯೊಂದು ಗರ್ಭಧಾರಣೆಯಲ್ಲೂ ಸಹ ಆ ಹೆಂಗಸು ಆ ಟೆಸ್ಟನ್ನು ಮಾಡಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ಹಲವಾರು ಸರ್ತಿ ಈ ರೀತಿಯಾದಂತಹ ಪ್ರಾಬ್ಲಮ್ಸು ಮ್ಯೂಟೇಷನ್ ಚೇಂಜಸ್ಸಿಂದ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಟೆಸ್ಟನ್ನು ಮಾಡಿಸ್ಕೋಬೇಕು. ಇದಾದಮೇಲೆ 18ರಿಂದ 22ನೇ ವಾರದೊಳಗಡೆ ಮತ್ತೆ ಒಂದು ಸ್ಕ್ಯಾನಿಂಗ್ನ ಮಾಡಿಸ್ಬೇಕಾಗಿ ಬರುತ್ತೆ. ಆ ಸ್ಕ್ಯಾನಿಂಗ್ನಲ್ಲಿ ಮಗುದು ಎಲ್ಲ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಗಳು ಕೂಡ ಕಂಪ್ಲೀಷನ್ ಆಗಿರುತ್ತೆ. ಆ ಕಂಪ್ಲೀಷನ್ ಡಿಫೆಕ್ಟ್ಸ್ ಏನಾದ್ರು ಇದೆಯಾ, ಕಾನ್ಜನಿಟಲ್ ಡಿಫೆಕ್ಟ್ಸ್ ಏನಾದ್ರು ಇದೆಯಾ ಅಂತ ನೋಡೋದಕ್ಕೆ ಈ ಸ್ಕ್ಯಾನಿಂಗ್ನ ಮಾಡಬೇಕಾಗತ್ತೆ. ಪ್ರಮುಖವಾಗಿ ಹಾರ್ಟ್ಗೆ ಸಂಬಂಧಪಟ್ಟಂಥ ಕೆಲವು ತೊಂದರೆಗಳನ್ನು ಈ ಸ್ಕ್ಯಾನಿಂಗ್ ಮುಖಾಂತರ ನಾವು ಡಿಟೆಕ್ಟ್ ಮಾಡಬಹುದು. ಗರ್ಭಾವಸ್ಥೆಯಲ್ಲಿ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಆರೋಗ್ಯ ತೊಡಕುಗಳನ್ನು ಉಂಟು ಮಾಡುವ ಸಾಧ್ಯತೆಗಳಿವೆ. ಆದರೆ ಸಮರ್ಪಕ ವೈದ್ಯಕೀಯ ಚಿಕಿತ್ಸೆ ಪಡೆದುಕೊಂಡರೆ ಈ ಪರಿಸ್ಥಿತಿಗಳ ಹೊರತಾಗಿಯೂ ಗರ್ಭಧಾರಣೆಯನ್ನು ಆರೋಗ್ಯಕರವಾಗಿಸಬಹುದು. ಈ ಪರಿಸ್ಥಿತಿಗಳು ಗರ್ಭಧಾರಣೆಗೆ ಮುಂಚೆಯೇ ತಲೆದೋರಿದ್ದಿರಬಹುದು, ಅಥವಾ ಗರ್ಭಧರಿಸಿದ ನಂತರ ಉಂಟಾಗಿದ್ದಿರಬಹುದು, ಅಥವಾ ಗರ್ಭದಲ್ಲಿ ಒಂದಕ್ಕಿಂತ ಹೆಚ್ಚು ಮಗು ಇದ್ದಾಗ, ಹಿಂದಿನ ಗರ್ಭಧಾರಣೆ ತೊಡಕುಗಳಿಂದ ಕೂಡಿದ್ದು ಆಗಿದ್ದಾಗ, ಅಥವಾ ಗರ್ಭಿಣಿಯ ವಯಸ್ಸು 35 ವರ್ಷಗಳಿಗಿಂತ ಹೆಚ್ಚಿದ್ದಾಗ ಕೂಡ ಈ ವೈದ್ಯಕೀಯ ಪರಿಸ್ಥಿತಿಗಳು ಉಲ್ಬಣಿಸಬಹುದು. ಗರ್ಭಧಾರಣೆಯಲ್ಲಿ ತೊಡಕುಗಳನ್ನು ಸೃಷ್ಟಿಸುವ ಸಾಮಾನ್ಯವಾದ ವೈದ್ಯಕೀಯ ಪರಿಸ್ಥಿತಿಗಳೆಂದರೆ
ಹೃದ್ರೋಗ, ಅಧಿಕ ರಕ್ತದೊತ್ತಡ, ಕಿಡ್ನಿ ಸಮಸ್ಯೆಗಳು, ಲೈಂಗಿಕ ರೋಗಗಳು, ಮಧುಮೇಹ, ಕ್ಯಾನ್ಸರ್ ಮತ್ತು ಸೋಂಕು ರೋಗಗಳು. ಕೆಲವರಿಗೆ ಗರ್ಭಧರಿಸಿದ್ದಾಗ ಮಾತ್ರ ದೇಹದಲ್ಲಿ ಮಧುಮೇಹ ಪ್ರಕಟವಾಗುತ್ತದೆ. ಇದಕ್ಕೆ ಜೆಸ್ಟೇಷನಲ್ ಡಯಾಬಿಟಿಸ್ ಎನ್ನುತ್ತಾರೆ. ಈ ಪರಿಸ್ಥಿತಿಯಲ್ಲಿ ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣ ಏರಿಕೆಯಾಗುವುದಲ್ಲದೆ ಡಯಾಬಿಟಿಸ್ನ ಇತರೆ ಲಕ್ಷಣಗಳೂ ಗೋಚರಿಸುತ್ತವೆ. ಆದರೆ ಹೆರಿಗೆಯ ನಂತರ ಬಹುತೇಕ ಮಹಿಳೆಯರಲ್ಲಿ ಈ ಲಕ್ಷಣಗಳು ಕಾಣೆಯಾಗುತ್ತವೆ. ಇದರಿಂದ ತಾಯಿಯು ಮುಂದೊಂದು ದಿನ ಮಧುಮೇಹಿಯಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ದೇಹದ ತೂಕ ಹೆಚ್ಚಿರುವವರಲ್ಲಿ ಈ ಗಂಡಾಂತರಕಾರಿ ಅಂಶ ಇನ್ನೂ ಹೆಚ್ಚಾಗಿರುತ್ತದೆ. 2 ಟೈಪ್ ಆಫ್ ಡಯಾಬಿಟೀಸ್ನ ನಾವು ಪ್ರೆಗ್ನೆಂಟ್ ಲೇಡೀಸಲ್ಲಿ ಗುರ್ತು ಮಾಡಬಹುದು. ಮೊದಲೇನೇನು ಅಂತಂದರೆ, ಮೊದಲೇ ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟಿಸ್ ಇದ್ದು ಆ ನಂತರ ಪ್ರೆಗ್ನೆಂಟ್ ಆಗಿರ್ತಾರೆ. 2ನೇ ಟೈಪ್ ಡಯಾಬಿಟಿಸ್ ಏನು ಅಂತಂದರೆ, ಪ್ರೆಗ್ನೆನ್ಸಿಯಲ್ಲಿ ಡೆವಲಪ್ ಆಗ್ತಕ್ಕಂಥ ಡಯಾಬಿಟಿಸ್. ಇದು ಸಾಧಾರಣ 26 ವಾರ ಆದಮೇಲೆ ಡೆವಲಪ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಗರ್ಭಿಣಿ ಹೆಂಗಸು ಸಹ 26ನೇ ವಾರದಲ್ಲಿ ಒಂದು GTT ಟೆಸ್ಟನ್ನು ಮಾಡಿಕೊಳ್ಳಬೇಕಾಗಿ ಬರುತ್ತೆ. ಅಂತಂದರೆ ಗ್ಲೂಕೋಸ್ ಅಂಶವನ್ನು ಕುಡಿದ್ಬಿಟ್ಟು ಅದಾದ ನಂತರ 2 ಅಥವಾ 1.5 ಗಂಟೆಗೆ ಹೋಗಿ ತನ್ನ ಬ್ಲಡ್ ಲೆವೆಲ್ಸ್ನ ಚೆಕ್ ಮಾಡ್ಕೋಬೇಕಾಗಿ ಬರುತ್ತೆ. ಪ್ಲಸ್ ಇದ್ರ ಜೊತೆಯಲ್ಲಿ ಒಂದು HbA1c ಟೆಸ್ಟ್ ಅಂತ ಹೇಳಿ ಮಾಡ್ತೀವಿ. ಆ ಟೆಸ್ಟಲ್ಲಿ ಕಳೆದ 3 ತಿಂಗಳಿಂದ ದೇಹದಲ್ಲಿ ಶುಗರ್ ಲೆವೆಲ್ಸು ಯಾವ ರೀತಿ ಇದೆ ಅನ್ನೋ ಅಂಶ ಗೊತ್ತಾಗುತ್ತೆ. ಅದರಿಂದ ಡಯಾಬಿಟಿಸ್ ಇದೆಯಾ ಇಲ್ವಾ, ಬರೋ ಚಾನ್ಸಸ್ ಇದೆಯಾ, ಬಂದರೆ ಯಾವ ರೇಂಜಲ್ಲಿದೆ ಡಯಾಬಿಟಿಸು, ಏನು ಟ್ರೀಟ್ಮೆಂಟ್ ಕೊಡಬೇಕಾಗಿ ಬರುತ್ತೆ, ಇನ್ಸುಲಿನ್ ಕೊಡಬೇಕಾಗಿ ಬರುತ್ತಾ ಅಥವಾ ಬರೀ ಡಯಟಲ್ಲೇ ಇದು ಕಂಟ್ರೋಲ್ ಆಗುವಂಥ ಚಾನ್ಸಸ್ ಇದೆಯಾ, ಪ್ರತಿಯೊಂದು ಇನ್ಫಾರ್ಮೇಷನು ಸಹ ಈ ಟೆಸ್ಟಿಂದ ನಮಗೆ ಗೊತ್ತಾಗುತ್ತೆ. ಒಂದು ವೇಳೆ ಜೆಸ್ಟೇಷನಲ್ ಡಯಾಬಿಟಿಸ್ ಬಂದರೂ ಸಹ ಯಾರೂ ಹೆದರ್ಕೊಳ್ಳೋಷ್ಟು ಕೆಲಸ ಇಲ್ಲ. ಯಾಕೆಂದರೆ ಉತ್ತಮವಾದಂತಹ ಡ್ರಗ್ಸು ಈಗಾಗಲೇ ಅವೈಲಬಿಲಿಟಿ ಇದೆ. ಆದರೆ ಪ್ರತಿಯೊಂದು ಹೆಂಗಸು ಸಹ ಜೆಸ್ಟೇಷನಲ್ ಡಯಾಬಿಟಿಸ್ ಬಂದಿರತಕ್ಕಂಥ ಗರ್ಭಿಣಿ ಹೆಂಗಸು ಪ್ರತಿನಿತ್ಯವೂ ಸಹ ಡಯಾಬಿಟಿಲಜಿಸ್ಟ್ ಸೂಚಿಸಿದ ಹಾಗೆ ಇನ್ಸುಲಿನ್ನ ತಗೊಳ್ಳೇಬೇಕಾಗಿ ಬರುತ್ತೆ. ಯಾರೂ ಸಹ ಡಯಾಬಿಟಿಸ್ನ ನೆಗ್ಲೆಕ್ಟ್ ಮಾಡಕೂಡದು. ಮತ್ತು ಮೊದಲಿಂದ ಡಯಾಬಿಟಿಸ್ ಇರ್ತಕ್ಕಂಥವ್ರು ಅಂದರೆ ನೋನ್ ಡಯಾಬಿಟಿಕ್ಸ್ ಅಂತ ಕರಿತೀವಿ. ಅವ್ರೇನು ಮಾಡಬೇಕು ಅಂತಂದರೆ, ಈ 18ರಿಂದ 22ನೇ ವಾರದಲ್ಲಿ ಸ್ಕ್ಯಾನಿಂಗ್ನ ಅಡ್ವೈಸ್ ಮಾಡಬೇಕಾದ್ರೆ ರುಟೀನ್ ಸ್ಕ್ಯಾನಿಂಗ್ ಜೊತೆ ಒಳಗಡೆ ಒಂದು ಫೀಟಲ್ ಇಕೋ ಮಾಡಿಸ್ಬೇಕಾಗಿ ಬರುತ್ತೆ. ಅಂದರೆ ಮಗುವಿನ ಕವಾಟಗಳು, ಹಾರ್ಟು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅಂತ ನೋಡೋದಕ್ಕೆ ಫೀಟಲ್ ಇಕೋ ಕಾರ್ಡಿಯಾಗ್ರಾಮ್ ಮಾಡ್ತಾರೆ. ಬಹಳಷ್ಟು ಜನರಿಗೆ ಈ ವಿಷಯ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಂದು ಡಯಾಬಿಟಿಕ್ ಸ್ತ್ರೀ ಕೂಡ ಈ ಟೆಸ್ಟನ್ನು ಮಾಡಿಸ್ಕೋಬೇಕಾಗಿ ಬರುತ್ತೆ. ಗರ್ಭಧಾರಣೆಯ ಅವಧಿಯಲ್ಲಿ ಉಂಟಾಗುವ ಈ ಬಗೆಯ ಮಧುಮೇಹಕ್ಕೆ ಚಿಕಿತ್ಸೆ ನೀಡುವಾಗ ವೈದ್ಯರು ಹಲವಾರು ಅಂಶಗಳನ್ನು ಪರಿಗಣಿಸುತ್ತಾರೆ. ಗರ್ಭಿಣಿಯ ವಯಸ್ಸು, ಒಟ್ಟಾರೆ ಆರೋಗ್ಯ ಹಾಗೂ ವೈದ್ಯಕೀಯ ಚರಿತ್ರೆ, ಕಾಯಿಲೆಯ ವ್ಯಾಪ್ತಿ, ನಿರ್ದಿಷ್ಟ ಔಷಧಿ ಹಾಗೂ ಚಿಕಿತ್ಸೆಗಳಿಗೆ ಗರ್ಭಿಣಿಯ ದೇಹವು ತಾಳಿಕೊಳ್ಳುವ ಸಾಮರ್ಥ್ಯ, ಗರ್ಭಿಣಿಯ ಅಭಿಪ್ರಾಯ ಹಾಗೂ ಚಿಕಿತ್ಸೆಯ ವೈಯಕ್ತಿಕ ಆಯ್ಕೆ. ಈ ಅಂಶಗಳ ಆಧಾರದ ಮೇಲೆ ವೈದ್ಯರು ಚಿಕಿತ್ಸೆ ನೀಡುತ್ತಾರೆ. ಚಿಕಿತ್ಸೆಯ ಒಟ್ಟಾರೆ ಉದ್ದೇಶವು ಗರ್ಭಿಣಿಯರ ದೇಹದಲ್ಲಿನ ಗ್ಲೂಕೋಸ್ ಪ್ರಮಾಣವನ್ನು ಸಾಮಾನ್ಯ ಮಟ್ಟದಲ್ಲಿ ಇಡುವುದಾಗಿರುತ್ತದೆ. ಚಿಕಿತ್ಸೆಯು ಸಾಮಾನ್ಯವಾಗಿ ವಿಶೇಷ ಪಥ್ಯಕ್ರಮ, ವ್ಯಾಯಾಮ, ರಕ್ತದ ಸಕ್ಕರೆ ಪ್ರಮಾಣದ ಮೇಲೆ ದಿನವಹಿ ನಿಗಾ ಮತ್ತು ಇನ್ಸುಲಿನ್ ಇಂಜೆಕ್ಷನ್ಗಳನ್ನು ಒಳಗೊಂಡಿರುತ್ತದೆ. ಗರ್ಭಧಾರಣೆಯ ಅವಧಿಯಲ್ಲಿ ಉಂಟಾಗುವ ಅಧಿಕ ರಕ್ತದ ಒತ್ತಡದಲ್ಲಿ 2 ವಿಧಗಳಿವೆ. ಗರ್ಭಧಾರಣೆಗೆ ಮುನ್ನವೇ ಅಧಿಕ ರಕ್ತದ ಒತ್ತಡವು ಉಂಟಾಗಿದ್ದು, ಗರ್ಭಧಾರಣೆ ನಂತರ ಉಲ್ಬಣಗೊಳ್ಳುವ ದೀರ್ಘಕಾಲಿಕ ಅಧಿಕ ರಕ್ತದ ಒತ್ತಡವು ಒಂದು ವಿಧವಾಗಿದ್ದರೆ, ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಎಂದು ಕರೆಯಲ್ಪಡುವ ಗರ್ಭಧಾರಣೆಯ ಅವಧಿಯಲ್ಲಿ ಮಾತ್ರ ಬೆಳವಣಿಗೆಯಾಗುವ ಅಧಿಕ ರಕ್ತದ ಒತ್ತಡವು ಮತ್ತೊಂದು ವಿಧವಾಗಿರುತ್ತದೆ. ಇದು ಸಾಮಾನ್ಯವಾಗಿ ಕಿರಿಯ ವಯಸ್ಸಿನ ಹಾಗೂ ಮೊದಲ ಬಾರಿಗೆ ಗರ್ಭವತಿಯಾದ ಹೆಂಗಸರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗೆಯೇ ಗರ್ಭದಲ್ಲಿ ಅವಳಿಜವಳಿಗಳಿದ್ದರೆ ಅಥವಾ ಹಿಂದಿನ ಗರ್ಭಧಾರಣೆಯಲ್ಲಿ ಕೂಡ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಅನುಭವಿಸಿದ್ದವರಿಗೆ ಈ ಕಾಯಿಲೆ ಹೆಚ್ಚಾಗಿ ಕಾಡುತ್ತದೆ. ಗರ್ಭಿಣಿ ಟೈಮಲ್ಲಿ ರಕ್ತ ಒತ್ತಡ ಆಗುವುದು ನಿಜಾನ ಸುಳ್ಳ? ಹೌದು, ನಿಜ. ಸಾಧಾರಣವಾಗಿ ಇದನ್ನು ನಾವು ಇಂಗ್ಲೀಷಲ್ಲಿ ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತ ಕರಿತೀವಿ. ನಾರ್ಮಲಿ ಇದೇನೆಂದರೆ 20 ವಾರ ಪ್ರೆಗ್ನೆನ್ಸಿನಲ್ಲಿ ತಾಯಿಗೆ ರಕ್ತ ಒತ್ತಡ ಜಾಸ್ತಿ ಆಗುತ್ತೆ. ಸಾಧಾರಣವಾಗಿ ಇರೋ BP 120/80.
ಆದರೆ ಒಮ್ಮೊಮ್ಮೆ 130, 140 ಸಿಸ್ಟೋಲಿಕ್ ಅಂತೀವಲ್ಲ ಅದು, ಹಾಗೂ ಡಯಸ್ಟೋಲಿಕ್ 90, 100ಕ್ಕೆ ಬರುತ್ತೆ. ಇದು ಅರ್ಲಿ ಸೂಚನೆ, ಅಂದರೆ ಪೇಷಂಟು ಪ್ರೀ ಎಕ್ಲೆಂಪ್ಸಿಯಾ ಅಂತೀವಿ. ಈ ಎಕ್ಲೆಂಪ್ಸಿಯಾ ಅನ್ನೋದು ಲೇಟರ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ, ಅಂದರೆ ಈಗ 9ನೇ ತಿಂಗಳು ಅಥವಾ 8ನೇ ತಿಂಗಳಿಗೆ ಬರುವಂಥದ್ದು. ಅಂದರೆ ತಾಯಿ ಪ್ರೆಗ್ನೆನ್ಸಿ ಡೆಲಿವರಿಗೆ ಅಂತ ಹೋದಾಗ ಏನಾಗುತ್ತೆ, ಫಿಟ್ಸಲ್ಲಿ ಬಂದುಬಿಡ್ತಾರೆ, ಅದನ್ನು ಎಕ್ಲೆಂಪ್ಸಿಯಾ ಅಂತ ಕರಿತೀವಿ. ಅದೇ ಪ್ರೀ ಎಕ್ಲೆಂಪ್ಸಿಯಾ ಅಂದರೆ 20 ರಿಂದ 30 ವಾರಕ್ಕೆ ತಾಯಿಗೆ ರಕ್ತ ಒತ್ತಡ ಜಾಸ್ತಿ ಇರೋದು, ಇದನ್ನು ಎಕ್ಲೆಂಪ್ಸಿಯಾ ಅಂತೀವಿ. ಸಾಧಾರಣವಾಗಿ ಇದು ನೀವು ಹತ್ತಿರದ ಆರೋಗ್ಯ ಕೇಂದ್ರ ಅಥವಾ ಅವರ ಗೈನಕಾಲಜಿಸ್ಟ್ ಹತ್ರಕ್ಕೆ ಹೋದಾಗ ಅವರು BP ಚೆಕಪ್ ಮಾಡಿಕೊಂಡು ನಾರ್ಮಲ್ ಫಾಲೋಅಪ್ ಮಾಡ್ತಾರೆ. ಒಂದು ಫಸ್ಟು ಡಯಟ್ ರೆಸ್ಟ್ರಿಕ್ಷನ್, ಪೇಷಂಟ್ಗೆ ಉಪ್ಪಿನ ಅಂಶ ಕಡಿಮೆ ಮಾಡಿ, ಖಾರ ಅಂಶ ಕಡಿಮೆ ಮಾಡಿ ಅಂತ ಹೇಳಿ, ಬ್ರಿಸ್ಕ್ ಎಕ್ಸಸೈಸು ಅಂದರೆ ವಾಕಿಂಗ್ ಮಾಡೋದು ಅಥವಾ ಮನೆಯಲ್ಲಿ ಬೇಸ್ಲೈನ್ ಕೆಲಸ ಮಾಡಿಕೊಂಡು ವಾಕಿಂಗ್ ಮಾಡೋದನ್ನು ಸಲಹೆ ಕೊಡ್ತಾರೆ. ಇದರಲ್ಲೂ ಕಡಿಮೆ ಆಗಲಿಲ್ಲ ಅಂದರೆ ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ಸ್ ಅಂದರೆ ರಕ್ತ ಒತ್ತಡಕ್ಕೆ ಔಷಧಿಯನ್ನು ಕೊಡ್ತಾರೆ. ಅದರಲ್ಲೂ ಕಂಟ್ರೋಲ್ ಬರಲಿಲ್ಲ ಅಂದರೆ ಕಂಟಿನ್ಯೂಸ್ ಮಾನಿಟ್ರಿಂಗು, ಪೇಷಂಟ್ BP ಹಾಗೂ ಡಾಪ್ಲರ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ತಡೆಗಟ್ಟಬೇಕಂದ್ರೆ ಪೇಷಂಟು ರೊಟೀನ್ ಫಾಲೋಅಪ್ಪು, ಅಂದರೆ ಪ್ರತಿಯೊಂದು ಡಾಕ್ಟ್ರ್ ಹತ್ರ ತಿಂಗಳ ಏನು ಚೆಕಪ್ಗೆ ಹೋಗ್ತಾರೋ ಆಗ ಹೋಗಿ ಇದನ್ನು ಎವ್ಯಾಲ್ಯೂಯೇಟ್ ಮಾಡಿದ್ರೆ ಇದನ್ನು ತಡೆಗಟ್ಟಿಸ್ಬೋದು. ಈ ಹೈಪರ್ ಟೆನ್ಷನ್ನು ಸಾಧಾರಣವಾಗಿ 20 ರಿಂದ 22 ವಾರ ಕಳೆದ ನಂತರ ಸ್ಲೋಲಿ ಪ್ರೆಗ್ನೆಂಟ್ ಲೇಡಿಯಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಇದನ್ನು ಸಹ ಯಾರು ವಯಸ್ಸಾದ ನಂತರ ಬರ್ತಕ್ಕಂತಹ ಹೈಪರ್ ಟೆನ್ಷನ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂತಂದರೆ ದೇಹದಲ್ಲಿ BP-ಯಿಂದ ಎಷ್ಟು ತೊಂದರೆ ಆಗ್ತಾ ಇರುತ್ತೋ ಅಷ್ಟೇ ತೊಂದರೆ ಮಗುವಿನ ಮೇಲೆ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಪ್ರೆಗ್ನೆಂಟ್ ಲೇಡೀಸು ಕರೆಕ್ಟಾಗಿ ಮೆಡಿಕೇಷನ್ಸ್ನ ತೊಗೊಂಡು ಮತ್ತು ಆ್ಯಂಟಿ ಹೈಪರ್ಟೆನ್ಸಿವ್ಸ್ ಕೊಡ್ತೀವಿ ಇದಕ್ಕೆ. ಇದರ ಜೊತೆಯಲ್ಲಿ ನೀರು ಬೆಳವಣಿಗೆ ಆಗ್ತಕ್ಕಂಥ ಕೆಲವು ಅಂಶಗಳನ್ನು ಇರತಕ್ಕಂಥ ಕೆಲವು ಮೆಡಿಸಿನ್ಸ್ ಕೂಡ ಕೊಡ್ತೀವಿ. ಅದನ್ನು ಕರೆಕ್ಟಾಗಿ ತೊಗೊಳ್ತಾ ಹೋಯಿತು ಅಂತಂದರೆ ಖಂಡಿತವಾಗಿ ಒಂದು ಸ್ಮೂತ್ ಪ್ರೆಗ್ನೆನ್ಸಿಯನ್ನು ಹೊಂದಬಹುದು. ಈ ರೀತಿಯಾಗಿ ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ ಟೆನ್ಷನ್ ಬಂದಿರತಕ್ಕಂತಹ ಗರ್ಭಿಣಿ ಹೆಂಗಸರು ಪ್ರತಿ 3 ವಾರಕ್ಕೊಮ್ಮೆ ಅಥವಾ 4 ವಾರಕ್ಕೊಮ್ಮೆ ರಿನಲ್ ಫಂಕ್ಷನ್ ಟೆಸ್ಟ್, ಲಿವರ್ ಫಂಕ್ಷನ್ ಟೆಸ್ಟ್ ಹಾಗೂ ಕೆಲವು ಪ್ಲೇಟ್ಲೆಟ್ ಟೆಸ್ಟುಗಳನ್ನು ಮಾಡಿಸ್ಕೋಬೇಕಾಗಿ ಬರುತ್ತೆ. ಇದರಿಂದ ಏನು ಅಂದರೆ ಬೇರೆ ಆರ್ಗನ್ಸ್ ಮೇಲೆ ಏನಾದ್ರು ಪ್ರಾಬ್ಲಮ್ ಬರ್ತಾ ಇದೆಯಾ, ತೊಂದರೆ ಬರ್ತಾ ಇದೆಯಾ ಅಂತ ಹೇಳಿ ಇದರಿಂದ ಡಿಟೆಕ್ಟ್ ಆಗುತ್ತೆ. ಗರ್ಭಧಾರಣೆಗೆ ಮುನ್ನ ಹಾಗೂ ಗರ್ಭಧಾರಣೆಯ ಅವಧಿಯಲ್ಲಿ ಪೋಷಕಾಂಶಗಳು ಹಾಗೂ ದೇಹದ ತೂಕದ ನಿರ್ವಹಣೆಯು ಭ್ರೂಣದ ಬೆಳವಣಿಗೆಯ ಮೇಲೆ ಹೆಚ್ಚಿನ ಪರಿಣಾಮಗಳನ್ನು ಬೀರುವ ಅಂಶಗಳಾಗಿವೆ. ಗರ್ಭಧಾರಣೆಯ ಅವಧಿಯಲ್ಲಿ ಭ್ರೂಣವು ಆರೋಗ್ಯಕರವಾಗಿ ಬೆಳವಣಿಗೆಯಾಗಬೇಕಾದರೆ ಸಮರ್ಪಕ ಪೋಷಕಾಂಶಗಳು ದೊರೆಯಬೇಕಾದ್ದರಿಂದ ಈ ಅವಧಿಯು ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಹೆಚ್ಚು ಸಂದಿಗ್ಧತೆಯಿಂದ ಕೂಡಿರುತ್ತದೆ. ಮಗುವಿನ ಜನನ ತೂಕವು ಗರ್ಭಧಾರಣೆಯ ಅವಧಿಯಲ್ಲಿ ಭ್ರೂಣಕ್ಕೆ ದೊರಕಿದ ಪೋಷಕಾಂಶಗಳ ಪ್ರಮಾಣ ಹಾಗೂ ಗುಣಮಟ್ಟವನ್ನು ಸೂಚಿಸುತ್ತದೆ. ಜನನ ಪೂರ್ವ ಪೋಷಕಾಂಶಗಳು ಮಗುವಿನ ಜನನ ತೂಕ ಹಾಗೂ ನಂತರದ ಬೆಳವಣಿಗೆಗಳ ಮೇಲೆ ಹೆಚ್ಚಿನ ಪರಿಣಾಮಗಳನ್ನು ಬೀರುತ್ತವೆ. ಗರ್ಭಧಾರಣೆಯ ಅವಧಿಯಲ್ಲಿ ಗರ್ಭಿಣಿಯು ದೇಹದ ಸರಿಯಾದ ತೂಕವನ್ನು ಕಾಪಾಡಿಕೊಳ್ಳುವುದರಿಂದ ಜನಿಸುವ ಮಗುವಿನಲ್ಲಿ ಉಂಟಾಗಬಹುದಾದ ಜನನ ವೈಕಲ್ಯಗಳನ್ನು ತಗ್ಗಿಸಬಹುದು. ಅಲ್ಲದೆ ಮಗು ಬೆಳೆದು ದೊಡ್ಡವನಾದ ಮೇಲೆ ಉಂಟಾಗಬಹುದಾದ ಬೊಜ್ಜು, ಮಧುಮೇಹ, ಹೃದ್ರೋಗ ಮುಂತಾದ ರೋಗಗಳ ಸಂಭವನೀಯತೆಯನ್ನು ಕೂಡ ತಗ್ಗಿಸಬಹುದು. ಆರೋಗ್ಯಕರ ಮಗುವಿನ ಜನನವಾಗಬೇಕಾದರೆ ಗರ್ಭಿಣಿಯು ತನ್ನ ದೇಹವು ತೂಕವನ್ನು ಪಡೆದುಕೊಳ್ಳುವ ಗತಿಯ ಕಡೆಗೂ ಹೆಚ್ಚಿನ ನಿಗಾ ವಹಿಸಬೇಕಾಗುತ್ತದೆ. BMI ಕೋಷ್ಟಕದಲ್ಲಿ 18.5 ರಿಂದ 24.9 ಅಂಶಗಳಿರುವ ಹೆಂಗಸರನ್ನು ಸಾಮಾನ್ಯ ತೂಕ ಅಥವಾ ಆರೋಗ್ಯಕರ ತೂಕವನ್ನು ಹೊಂದಿರುವವರೆಂದು ವರ್ಗೀಕರಿಸಲಾಗಿದೆ. ಈ ಗುಂಪಿನ ಹೆಂಗಸರಲ್ಲಿ ಸಾಮಾನ್ಯವಾಗಿ ಹೆರಿಗೆಯ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆಯಾಗಿರುತ್ತವೆ. ಇವರಿಗೆ ಜನಿಸುವ ಮಗುವು ಹೆಚ್ಚಿನ ತೂಕ ಅಥವಾ ಕಡಿಮೆ ತೂಕವಿರುವ ಸಂಭಾವ್ಯತೆ ಕಡಿಮೆಯಾಗಿರುತ್ತದೆ. ಗರ್ಭಧಾರಣೆಗೆ ಮುನ್ನ ಆರೋಗ್ಯಕರ ದೇಹದ ತೂಕವುಳ್ಳ ಹೆಂಗಸರು ಗರ್ಭಧಾರಣೆಯ ಕಾಲಾವಧಿಯಲ್ಲಿ ಒಟ್ಟು 11.5 ಕಿಲೋಗ್ರಾಂಗಳಿಂದ 16 ಕಿಲೋಗ್ರಾಂಗಳಷ್ಟು ದೇಹದ ತೂಕವನ್ನು ಹೆಚ್ಚಿಸಿಕೊಳ್ಳಲು ಶಿಫಾರಸು ಮಾಡಲಾಗುತ್ತದೆ. ಅಂದರೆ ಗರ್ಭಧಾರಣೆಯ 2ನೇ ಹಾಗೂ 3ನೇ ತ್ರೈಮಾಸಿಕದಲ್ಲಿ ದೇಹದ ತೂಕವು ವಾರವೊಂದಕ್ಕೆ ಸರಾಸರಿ 0.4 ಕಿಲೋಗ್ರಾಂಗಳಷ್ಟು ಹೆಚ್ಚಾಗುತ್ತಾ ಹೋಗಬೇಕು. ದೇಹದ ತೂಕದ ಹೆಚ್ಚಳವು ಒಂದೇ ಗತಿಯಲ್ಲಿ ಸಾಗಬೇಕೆಂದರೆ ಗರ್ಭಿಣಿಯು ಸ್ವಲ್ಪ ಮಟ್ಟದ ದೈಹಿಕ ಶ್ರಮದಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತದೆ. ವಾರದಲ್ಲಿ 3-4 ಬಾರಿ ಈಜು ಅಥವಾ ವಾಕಿಂಗ್ನಂತಹ ಚಟುವಟಿಕೆಗಳು ಬೇಕಾಗುತ್ತವೆ.
ಹೆಚ್ಚು ಶ್ರಮದಾಯಕವಾದ ವ್ಯಾಯಾಮ ಅಥವಾ ಕೆಲಸಗಳನ್ನು ಮಾಡುವುದರಿಂದ ದೇಹದಲ್ಲಿ ಹೆಚ್ಚಿನ ಕ್ಯಾಲೋರಿ ವ್ಯಯವಾಗಿ ಭ್ರೂಣದ ಬೆಳವಣಿಗೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದರಿಂದ ಗರ್ಭಿಣಿಯರು ಹೆಚ್ಚು ತ್ರಾಸದಾಯಕ ವ್ಯಾಯಾಮಗಳನ್ನು ಮಾಡಬಾರದು. ಗರ್ಭಧಾರಣೆಗೆ ಮುನ್ನ BMI ಕೋಷ್ಟಕದಲ್ಲಿ 18.5 ಅಥವಾ ಅದಕ್ಕಿಂತ ಕಡಿಮೆ ಅಂಶಗಳುಳ್ಳವರನ್ನು ಕಡಿಮೆ ತೂಕದ ಹೆಂಗಸರೆಂದು ವರ್ಗೀಕರಿಸಲಾಗಿದೆ. ಇಂತಹ ಕೃಶದೇಹದ ಹೆಂಗಸರು ಗರ್ಭವತಿಯಾದರೆ ಜನಿಸುವ ಮಗುವು ಕಡಿಮೆ ತೂಕವುಳ್ಳದ್ದಾಗುವ ಗಂಡಾಂತರವಿರುತ್ತದೆ. ಈ ಗಂಡಾಂತರಕಾರಿ ಅಂಶವನ್ನು ಸರಿದೂಗಿಸಬೇಕಾದರೆ ಇಂತಹವರು ತಮ್ಮ ಗರ್ಭಧಾರಣೆಯ ಕಾಲಾವಧಿಯಲ್ಲಿ ಒಟ್ಟು 12.5 ಕಿಲೋಗ್ರಾಂಗಳಿಂದ 18 ಕಿಲೋಗ್ರಾಂಗಳಷ್ಟು ದೇಹದ ತೂಕವನ್ನು ಹೆಚ್ಚಿಸಿಕೊಳ್ಳಬೇಕು. ಅಂದರೆ ಗರ್ಭಧಾರಣೆಯ 2ನೇ ಹಾಗೂ 3ನೇ ತ್ರೈಮಾಸಿಕದಲ್ಲಿ ದೇಹದ ತೂಕವು ವಾರವೊಂದಕ್ಕೆ ಸರಾಸರಿ 0.5 ಕಿಲೋಗ್ರಾಂಗಳಷ್ಟು ಹೆಚ್ಚಾಗುತ್ತಾ ಹೋಗಬೇಕು. ಸಾಮಾನ್ಯವಾಗಿ ಕೃಶಕಾಯದ ಹೆಂಗಸರ ದೇಹದಲ್ಲಿ ಪೋಷಕಾಂಶಗಳ ಸಂಗ್ರಹಣೆಯು ಕಡಿಮೆ ಇರುತ್ತದೆ. ಆದ್ದರಿಂದ ಭ್ರೂಣದ ಹಾಗೂ ತಾಯಿಯ ದೇಹದ ಅಗತ್ಯಗಳಿಗೆ ಅದು ಸಾಕಾಗುವುದಿಲ್ಲ. ಇಂತಹ ಹೆಂಗಸರು ತಮ್ಮ ದೇಹದ ತೂಕವನ್ನು ಹೆಚ್ಚಿಸಿಕೊಳ್ಳಬೇಕಾದರೆ ಸೂಕ್ತ ವ್ಯಾಯಾಮ ಹಾಗೂ ಆಹಾರ ಪಥ್ಯಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಆಹಾರ ಪಥ್ಯಕ್ರಮ ಹಾಗೂ ವ್ಯಾಯಾಮಗಳ ನಡುವಿನ ಸಾಮರಸ್ಯವು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ತೂಕ ಕಡಿಮೆ ಇರುವ ಗರ್ಭಿಣಿಯರು ತಮ್ಮ ದೇಹ ಪ್ರಕೃತಿಗೆ ತಕ್ಕ ವ್ಯಾಯಾಮ ಹಾಗೂ ಪಥ್ಯಕ್ರಮ ಅಳವಡಿಸಿಕೊಳ್ಳುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಸೂಕ್ತ. ಗರ್ಭಧಾರಣೆಗೆ ಮುನ್ನ BMI ಕೋಷ್ಟಕದಲ್ಲಿ 25ರಿಂದ 29.9 ಅಂಶಗಳುಳ್ಳವರನ್ನು ಸ್ಥೂಲಕಾಯದ ಹೆಂಗಸರೆಂದು ವರ್ಗೀಕರಿಸಲಾಗಿದೆ. ಇಂತಹವರು ಗರ್ಭಧಾರಣೆಯ ಕಾಲಾವಧಿಯಲ್ಲಿ ಒಟ್ಟು 7 ಕಿಲೋಗ್ರಾಂಗಳಿಂದ 11.5 ಕಿಲೋಗ್ರಾಂಗಳಷ್ಟು ದೇಹದ ತೂಕವನ್ನು ಹೆಚ್ಚಿಸಿಕೊಳ್ಳಬೇಕು. ಅಂದರೆ ಗರ್ಭಧಾರಣೆಯ 2ನೇ ಹಾಗೂ 3ನೇ ತ್ರೈಮಾಸಿಕದಲ್ಲಿ ದೇಹದ ತೂಕವು ವಾರವೊಂದಕ್ಕೆ ಸರಾಸರಿ 0.28 ಕಿಲೋಗ್ರಾಂಗಳಷ್ಟು ಹೆಚ್ಚಾಗುತ್ತಾ ಹೋಗಬೇಕು. BMI ಕೋಷ್ಟಕದಲ್ಲಿ 30 ಹಾಗೂ ಅದಕ್ಕಿಂತ ಹೆಚ್ಚಿನ ಅಂಶಗಳುಳ್ಳವರನ್ನು ಬೊಜ್ಜು ಇರುವ ಹೆಂಗಸರೆಂದೇ ವರ್ಗೀಕರಿಸಲಾಗಿದೆ. ಇಂತಹವರು ತಮ್ಮ ಗರ್ಭಧಾರಣೆಯ ಕಾಲಾವಧಿಯಲ್ಲಿ ಒಟ್ಟು 5 ಕಿಲೋಗ್ರಾಂಗಳಿಂದ 9 ಕಿಲೋಗ್ರಾಂಗಳಷ್ಟು ಮಾತ್ರ ದೇಹದ ತೂಕವನ್ನು ಹೆಚ್ಚಿಸಿಕೊಳ್ಳಬೇಕು. ಅಂದರೆ ಗರ್ಭಧಾರಣೆಯ 2ನೇ ಹಾಗೂ 3ನೇ ತ್ರೈಮಾಸಿಕದಲ್ಲಿ ದೇಹದ ತೂಕವು ವಾರವೊಂದಕ್ಕೆ ಸರಾಸರಿ 0.2 ಕಿಲೋಗ್ರಾಂಗಳಷ್ಟು ಹೆಚ್ಚಾಗುತ್ತಾ ಹೋಗಬೇಕು. ಇಂತಹ ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ವಾಕಿಂಗ್ ಮಾಡಲು ಶಿಫಾರಸು ಮಾಡಲಾಗುತ್ತದೆ. BMI ಕೋಷ್ಟಕದಲ್ಲಿ 35ಕ್ಕಿಂತ ಹೆಚ್ಚಿನ ಅಂಶಗಳುಳ್ಳ ಗರ್ಭಿಣಿಯರು ವ್ಯಾಯಾಮ ಹಾಗೂ ಡಯಟ್ನ ವಿಚಾರದಲ್ಲಿ ವೈದ್ಯರ ಹಾಗೂ ಪಥ್ಯಶಾಸ್ತ್ರಜ್ಞರ ಸಲಹೆ ಪಡೆಯುವುದು ಅವಶ್ಯಕ. ಈಗ ತೋರಿಸಲಾಗುವ ಪಟ್ಟಿಯಲ್ಲಿ BMI ಕೋಷ್ಟಕದ ವಿವಿಧ ಅಂಶಗಳ ಆಧಾರದಲ್ಲಿ ಗರ್ಭಿಣಿಯರು ಗರ್ಭಧಾರಣೆಯ ಅವಧಿಯಲ್ಲಿ ಹೆಚ್ಚಿಸಿಕೊಳ್ಳಬೇಕಾದ ದೇಹದ ತೂಕವನ್ನು ವಿವರಿಸಲಾಗಿದೆ. ಮೊದಲನೇ ಸ್ತಂಭವು BMI ಕೋಷ್ಟಕದ ಪ್ರಕಾರ ವಿವಿಧ ದೇಹ ತೂಕವುಳ್ಳ ಗರ್ಭಿಣಿಯರ ವಿಧವನ್ನು ಸೂಚಿಸುತ್ತದೆ. ಎರಡನೇ ಸ್ತಂಭವು ಗರ್ಭಾವಧಿಯಲ್ಲಿ ಹೆಚ್ಚಿಸಿಕೊಳ್ಳಬೇಕಾದ ಒಟ್ಟಾರೆ ದೇಹದ ತೂಕವನ್ನು ಸೂಚಿಸುತ್ತದೆ ಹಾಗೂ ಮೂರನೆಯ ಸ್ತಂಭವು ಗರ್ಭಿಣಿಯು ವಾರವೊಂದಕ್ಕೆ ಹೆಚ್ಚಿಸಿಕೊಳ್ಳಬೇಕಾದ ಸರಾಸರಿ ದೇಹದ ತೂಕವನ್ನು ಸೂಚಿಸುತ್ತದೆ. ಗರ್ಭವತಿಯಾದಾಗ ಹೆಂಗಸು ಇಬ್ಬರು ಸೇವಿಸುವಷ್ಟು ಆಹಾರವನ್ನು ಸೇವಿಸಬೇಕು ಎನ್ನುವ ಒಂದು ಆಡುಮಾತು ಚಾಲ್ತಿಯಲ್ಲಿದೆ. ಗರ್ಭವತಿಗೆ ತನ್ನ ದೇಹದ ಹಾಗೂ ಭ್ರೂಣದ ಅಗತ್ಯಕ್ಕೆ ತಕ್ಕಷ್ಟು ಪೋಷಕಾಂಶಗಳು ಬೇಕಾಗುತ್ತಾದರೂ ಈ ಮುಂಚೆ ತಿಳಿಸಿದ ಆಡುಮಾತು ಅಷ್ಟು ಸರಿಯಾದುದಲ್ಲ. ಸೇವಿಸುವ ಆಹಾರದ ಪ್ರಮಾಣಕ್ಕಿಂತ ಸರಿಯಾದ ಪಥ್ಯಕ್ರಮವನ್ನು ಅನುಸರಿಸುವುದು ತಾಯಿಯ ಹಾಗೂ ಮಗುವಿನ ದೀರ್ಘಕಾಲೀನ ಆರೋಗ್ಯದ ದೃಷ್ಟಿಯಿಂದ ಅತ್ಯುತ್ತಮ ಕ್ರಮವಾಗಿರುತ್ತದೆ. ಹೆಂಗಸು ತಾನು ಗರ್ಭಧರಿಸುವುದಕ್ಕಿಂತ ಮುಂಚೆ ಸೇವಿಸುತ್ತಿದ್ದ ಆಹಾರದ ಪ್ರಮಾಣಕ್ಕಿಂತ ಗರ್ಭಧರಿಸಿದ ನಂತರ 300 ಹೆಚ್ಚುವರಿ ಪ್ರಮಾಣದ ಕ್ಯಾಲರಿಗಳು ಸಿಗುವಷ್ಟು ಆಹಾರವನ್ನು ಸೇವಿಸಬೇಕು. ಅಂದರೆ ಪ್ರತಿದಿನ ಸರಾಸರಿ 2100 ರಿಂದ 2400 ಕ್ಯಾಲೋರಿಗಳು ಸಿಗುವಷ್ಟು ಆಹಾರವನ್ನು ಸೇವಿಸಬೇಕು. ಸೇವಿಸುವ ಹೆಚ್ಚುವರಿ ಕ್ಯಾಲೋರಿಗಳಿಂದ ಪ್ರೋಟೀನ್, ಕ್ಯಾಲ್ಸಿಯಂ,
ಹಾಗೂ ಕಬ್ಬಿಣಾಂಶಗಳು ದೊರೆಯುವಂತೆ ನೋಡಿಕೊಳ್ಳಬೇಕು. ಹೆಚ್ಚಿನ ಕ್ಯಾಲೋರಿಗಳುಳ್ಳ ಆದರೆ ಕಡಿಮೆ ಪೋಷಕಾಂಶಗಳುಳ್ಳ ಕೇಕ್, ಐಸ್ ಕ್ರೀಂಗಳಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸಬಾರದು. ಗರ್ಭಿಣಿಯರಿಗೆ ಪಥ್ಯಕ್ರಮ ಅನ್ನೋದು ತುಂಬ ಇಂಪಾರ್ಟೆಂಟು. ಅವರು ಉತ್ತಮವಾದ ಆಹಾರವನ್ನು, ಉತ್ತಮವಾದ ಫ್ರೂಟ್ಸ್, ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಬೇಕು. 1 ಲೀಟ್ರಷ್ಟು ಹಾಲು ತೆಗೆದುಕೊಳ್ಳೋದನ್ನು ಅಡ್ವೈಸ್ ಮಾಡ್ತೀವಿ. ಈ ಪಥ್ಯಕ್ರಮದಲ್ಲಿ ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಹಣ್ಣು, ತರಕಾರಿ, ಧಾನ್ಯ, ಬೇಳೆಕಾಳುಗಳು ಹಾಗೂ ನಾರಿನಂಶ ಇರ್ತಕ್ಕಂಥ ತರಕಾರಿಗಳು, ಹೆಚ್ಚಾದ ನಾರಿನಂಶ ಇರ್ತಕ್ಕಂಥ ತರಕಾರಿಗಳು, ಸೊಪ್ಪು ಮುಂತಾದವುಗಳನ್ನು ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಸಿಹಿ ಪದಾರ್ಥಗಳು, ಕರಿದಂಥ ಪದಾರ್ಥಗಳು ಹಾಗೂ ಹೆಚ್ಚು ಜಿಡ್ಡಿರ್ತಕ್ಕಂಥ ಪದಾರ್ಥಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಫಸ್ಟ್ ಟ್ರೈಮಿಸ್ಟರಲ್ಲಿ ಮೊದಲು 3 ತಿಂಗಳ ಅವಧಿಯಲ್ಲಿ 2300 ಕ್ಯಾಲರೀಸ್ ಇರ್ತಕ್ಕಂಥ ಆಹಾರ ಕ್ರಮಗಳನ್ನು ಫಾಲೋ ಮಾಡಬೇಕು. ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ 2500 ಕ್ಯಾಲರಿ ಅಷ್ಟು ಇರ್ತಕ್ಕಂಥ ಆಹಾರಗಳನ್ನು ತೆಗೆದುಕೋಬೇಕು. ಹಾಗೂ ಥರ್ಡ್ ಟ್ರೈಮಿಸ್ಟ್ರಲ್ಲಿ 2800 ಕ್ಯಾಲರೀಸ್ ಇರ್ತಕ್ಕಂಥ ಆಹಾರವನ್ನು ತೆಗೆದುಕೊಳ್ಬೇಕಾಗಿ ಬರುತ್ತೆ. ಮತ್ತು ಈ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ಮಗುವಿನ ಬೆಳವಣಿಗೆ ಆರೋಗ್ಯವಾಗಿರುತ್ತೆ ಹಾಗೂ ಪರಿಪೂರ್ಣವಾಗಿರುತ್ತೆ. ಹಣ್ಣು ಮತ್ತು ತರಕಾರಿಗಳು. ಗರ್ಭಿಣಿಯು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣು ಹಾಗೂ ತರಕಾರಿಗಳನ್ನು ಸೇವಿಸಬೇಕು. ಹಣ್ಣು ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನಂಶವಿದ್ದು ವಿಟಮಿನ್ಗಳು ಹಾಗೂ ಖನಿಜಾಂಶಗಳು ಹೇರಳವಾಗಿವೆ. ಹಣ್ಣು ತರಕಾರಿಗಳಿಂದ ವಿಟಮಿನ್ ಸಿ ಲಭ್ಯವಿದ್ದು ತಾಯಿಯ ಹಾಗೂ ಮಗುವಿನ ವಸಡಿನ ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸಿ ವಿಟಮಿನ್ ಹೇರಳವಾಗಿರುವ ಹಣ್ಣು ತರಕಾರಿಗಳೆಂದರೆ ಸ್ಟ್ರಾಬೆರ್ರಿ, ಕಲ್ಲಂಗಡಿ ಜಾತಿಯ ಹಣ್ಣುಗಳು, ನಿಂಬೆ ಜಾತಿಯ ಹಣ್ಣುಗಳು, ಟೊಮ್ಯಾಟೊ, ತರಕಾರಿ ಸೊಪ್ಪುಗಳು, ಕೋಸು ಹಾಗೂ ಬ್ರಾಕ್ಲಿ ಕೋಸು. ಹಣ್ಣು ತರಕಾರಿಗಳಿಂದ ನಾರಿನಾಂಶ ಹಾಗೂ ಕಬ್ಬಿಣಾಂಶ ದೊರೆಯುವುದರಿಂದ ದೇಹದಲ್ಲಿ ಚೈತನ್ಯ ವೃದ್ಧಿಯಾಗುತ್ತದೆ. ಗಾಢ ಹಸಿರು ಬಣ್ಣವುಳ್ಳ ತರಕಾರಿಗಳಲ್ಲಿ ಎ ವಿಟಮಿನ್, ಕಬ್ಬಿಣಾಂಶ ಹಾಗೂ ಫೋಲಿಕ್ ಆಸಿಡ್ ಅಂಶ ಹೆಚ್ಚಿರುವುದರಿಂದ ಇವುಗಳ ಸೇವನೆಯು ಭ್ರೂಣದ ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಪೂರ್ಣ ಕಾಳುಗಳು ಹಾಗೂ ಬೇಳೆಕಾಳುಗಳು. ಗರ್ಭಿಣಿಯು ಪ್ರತಿದಿನವೂ ಪೂರ್ಣ ಕಾಳುಗಳು, ಕಂದು ಬಣ್ಣದ ಬ್ರೆಡ್ ಅಥವಾ ಬೇಳೆಕಾಳುಗಳನ್ನು ಸೇವಿಸಬೇಕು. ಇವುಗಳಲ್ಲಿ ಕಬ್ಬಿಣಾಂಶ, ಬಿ ವಿಟಮಿನ್, ಖನಿಜಾಂಶಗಳು ಹಾಗೂ ನಾರಿನಂಶವು ಹೆಚ್ಚಾಗಿರುತ್ತದೆ. ಹಾಗೆಯೇ ಫೋಲಿಕ್ ಆಸಿಡ್ ಅಂಶ ಹೆಚ್ಚಿರುವ ಬೇಳೆಗಳಿಂದ ತಯಾರಿಸಿದ ಪದಾರ್ಥಗಳು ಹಾಗೂ ಪೂರ್ಣ ಕಾಳುಗಳ ಸೇವನೆಯು ಗರ್ಭಧಾರಣೆಯ ಅವಧಿಯಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ಹಾಲಿನ ಉತ್ಪನ್ನಗಳು. ಗರ್ಭಿಣಿಯು ಕಡಿಮೆ ಕೊಬ್ಬಿನಾಂಶವುಳ್ಳ ಅಥವಾ ಕೊಬ್ಬುರಹಿತ ಹಾಲಿನ ಉತ್ಪನ್ನಗಳು, ಯೋಗರ್ಟ್, ಗಿಣ್ಣು ಮುಂತಾದವುಗಳನ್ನು ದಿನವೂ ಸೇವಿಸುವುದು ಉತ್ತಮ. ಹಾಲಿನ ಉತ್ಪನ್ನಗಳ ಸೇವನೆಯಿಂದ ದೇಹಕ್ಕೆ ಕ್ಯಾಲ್ಸಿಯಂ ಅಂಶ ದೊರೆಯುತ್ತದೆ. ತಾಯಿಯ ಹಾಗೂ ಮಗುವಿನ ಮೂಳೆ ಹಾಗೂ ಹಲ್ಲುಗಳ ಉತ್ತಮ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಗರ್ಭಿಣಿಗೆ ದಿನವೊಂದಕ್ಕೆ 1000 ಮಿಲಿಗ್ರಾಂಗಳಷ್ಟು ಪ್ರಮಾಣದ ಕ್ಯಾಲ್ಸಿಯಂ ಅಂಶದ ಅವಶ್ಯಕತೆ ಇರುತ್ತದೆ. ಕ್ಯಾಲ್ಸಿಯಂ ಅಂಶ ಹೆಚ್ಚಿರುವ ಇತರೆ ಆಹಾರ ಪದಾರ್ಥಗಳೆಂದರೆ ಸೊಪ್ಪು, ತರಕಾರಿಗಳು, ಒಣಕಾಳುಗಳು ಹಾಗೂ ಬೀಜಗಳು. ಆದರೆ ಗಮನಿಸಿ, ಪ್ಯಾಶ್ಚರೀಕರಿಸದ ಹಾಲನ್ನು ಕುಡಿಯುವುದು, ಪ್ಯಾಶ್ಚರೀಕರಿಸದ ಹಾಲಿನ ಉತ್ಪನ್ನಗಳನ್ನು ಸೇವಿಸುವುದು ಗರ್ಭಿಣಿಯರಿಗೆ ಒಳ್ಳೆಯದಲ್ಲ. ಪ್ರೋಟೀನ್ಸ್. ಗರ್ಭಿಣಿಯು ತನ್ನ ದೇಹದ ಹಾಗೂ ಭ್ರೂಣದ ಅಗತ್ಯಗಳನ್ನು ಪೂರೈಸಲು ಪ್ರತಿದಿನ ಸುಮಾರು 60 ಗ್ರಾಂಗಳಷ್ಟು ಪ್ರಮಾಣದ ಪ್ರೋಟೀನ್ ಅನ್ನು ಸೇವಿಸಬೇಕಾಗುತ್ತದೆ. ಪ್ರೋಟೀನ್ ಅಂಶ ಹೆಚ್ಚಾಗಿರುವ ಬೇಯಿಸಿದ ಮಾಂಸ, ಮೊಟ್ಟೆ, ಬೀಜಗಳು, ಮೀನು ಮೊದಲಾದವುಗಳ ಸೇವನೆ ಉತ್ತಮ. ಗರ್ಭಿಣಿಯರು ಕೆಲವು ಆಹಾರ ಪದಾರ್ಥಗಳ ಸೇವನೆಯಲ್ಲಿ ತುಂಬಾ ಜಾಗರೂಕರಾಗಿರಬೇಕು. ಮಾಂಸ, ಮೊಟ್ಟೆ ಹಾಗೂ ಮೀನುಗಳನ್ನು ಸರಿಯಾಗಿ ಬೇಯಿಸದೆ ತಿಂದರೆ ಸೋಂಕಿಗೆ ಒಳಗಾಗುವ ಸಾಧ್ಯತೆಗಳಿವೆ. ಮೀನಿನ ಸೇವನೆಯನ್ನು ವಾರದಲ್ಲಿ 2-3 ಬಾರಿ ಮಿತಗೊಳಿಸಬೇಕು. ಶಾರ್ಕ್, ಕತ್ತಿ ಮೀನು, ಕಿಂಗ್ ಮ್ಯಾಕರಲ್, ಟೈಲ್ ಫಿಶ್ ಮುಂತಾದ ಜಾತಿಯ ಮೀನುಗಳನ್ನು ತಿನ್ನಲೇಬಾರದು. ಈ ಮೀನುಗಳಲ್ಲಿ ಪಾದರಸದ ಮಟ್ಟವು ಹೆಚ್ಚಾಗಿರುವುದರಿಂದ ಭ್ರೂಣಕ್ಕೆ ಅಪಾಯವಾಗುವ ಸಾಧ್ಯತೆ ಇದೆ. ಗರ್ಭಿಣಿಯರು ಪಪಾಯ ಹಾಗೂ ಮಾವಿನ ಹಣ್ಣುಗಳನ್ನು ಸೇವಿಸಿದರೆ ಅವರಿಗೆ ಉಷ್ಣ ಆಗುತ್ತದೆ ಎಂಬ ಜನಜನಿತ ಮಾತೊಂದಿದೆ. ಆಧುನಿಕ ವೈದ್ಯ ವಿಜ್ಞಾನದಲ್ಲಿ
ಈ ಉಷ್ಣ ಶೀತ ಎಂಬ ವಿಚಾರಗಳಿಗೆ ಯಾವುದೇ ಆಧಾರ ಇಲ್ಲವಾದರೂ ಈ ಹಣ್ಣುಗಳನ್ನು ಸೇವಿಸದಿರುವುದೇ ಒಳಿತು. ಏಕೆಂದರೆ ಪಪಾಯದಲ್ಲಿ ಪ್ಯಾಪಿನ್ ಎನ್ಸೈಮ್ ಎಂಬ ಆಮ್ಲ ಪದಾರ್ಥವಿದೆ. ಹಾಗೆಯೇ ಮಾವಿನ ಹಣ್ಣು ಹಾಗೂ ಪೈನಾಪಲ್ಗಳಲ್ಲಿ ಗಂಟಲು ಕೆರೆತ ಹಾಗೂ ಹೊಟ್ಟೆ ನೋವು ಉಂಟುಮಾಡುವ ಅಂಶಗಳಿವೆ. ಆದ್ದರಿಂದ ಗರ್ಭಿಣಿಯರು ಇವುಗಳನ್ನು ಸೇವಿಸುವುದು ಅಷ್ಟು ಒಳಿತಲ್ಲ. ಕಾಫಿ, ಟೀ ಕುಡಿಯುವ ಅಭ್ಯಾಸ ಇರುವವರು ದಿನಕ್ಕೆ 2ಕ್ಕಿಂತ ಹೆಚ್ಚು ಬಾರಿ ಕುಡಿಯಬಾರದು. ಗರ್ಭಧಾರಣೆಯ ಅವಧಿಯಲ್ಲಿ ಬಹಳಷ್ಟು ಹೆಂಗಸರಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನು ತಿನ್ನಬೇಕೆಂಬ ಬಾಯಿ ಚಪಲ ಉಂಟಾಗುತ್ತದೆ. ಇದಕ್ಕೆ ಆಡುಭಾಷೆಯಲ್ಲಿ ಬಸುರಿ ಬಯಕೆ ಎನ್ನುತ್ತಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ಸಿಹಿ ಪದಾರ್ಥಗಳು, ಹಾಲಿನ ಉತ್ಪನ್ನಗಳು, ಹುಳಿ ಹಣ್ಣುಗಳು ಮತ್ತು ಮಸಾಲೆ ಪದಾರ್ಥಗಳನ್ನು ತಿನ್ನಬೇಕೆಂಬ ಬಾಯಿ ಚಪಲ ಉಂಟಾಗುತ್ತದೆ. ಈ ರೀತಿಯ ಬಸುರಿ ಬಯಕೆ ಏಕೆ ಉಂಟಾಗುತ್ತದೆ ಎನ್ನುವುದಕ್ಕೆ ಹಲವಾರು ಕಾರಣಗಳನ್ನು ನೀಡುತ್ತಾರೆ. ಅವುಗಳಲ್ಲಿ ಸರಳವಾದ ವಿವರಣೆ ಎಂದರೆ, ಗರ್ಭಿಣಿಯ ದೇಹವು ದಿನದ 24 ಗಂಟೆಗಳ ಕಾಲವೂ ಮಗುವಿನ ಬೆಳವಣಿಗೆಯ ದೃಷ್ಟಿಯಲ್ಲಿ ಕ್ರಿಯಾಶೀಲವಾಗಿರುತ್ತದೆ. ಈ ರೀತಿ ಬಾಯಿ ಚಪಲ ಉಂಟುಮಾಡುವ ಮೂಲಕ ಗರ್ಭಿಣಿಯ ದೇಹವು ತನಗೆ ಬೇಕಾದ ಹೆಚ್ಚುವರಿ ಪೋಷಕಾಂಶಗಳನ್ನು ಒದಗಿಸಿಕೊಳ್ಳುತ್ತದೆ ಎನ್ನುವುದು. ಗರ್ಭಧಾರಣೆಯು ಹೆಣ್ಣಿನ ಜೀವನದ ಅತಿ ಸೂಕ್ಷ್ಮ ಹಂತಗಳಲ್ಲಿ ಒಂದಾಗಿದೆ. ಈ ಕಾರಣದಿಂದ ಈ ಹಂತದಲ್ಲಿ ಗರ್ಭಿಣಿಯು ದೈಹಿಕವಾಗಿ ಸಮರ್ಥಳಾಗಿರಬೇಕಾಗುತ್ತದೆ. ಗರ್ಭಧಾರಣೆಯ ಹಂತವನ್ನು ಆಹ್ಲಾದಕರವಾಗಿ ದಾಟಬೇಕಾದರೆ ಗರ್ಭಿಣಿಯು ಗರ್ಭಧಾರಣೆಯ ಪೂರ್ಣ ಅವಧಿಯನ್ನು ಆನಂದವಾಗಿ ಹಾಗೂ ಹಿತಕರವಾಗಿ ಕಳೆಯಬೇಕು. ವ್ಯಾಯಾಮವು ಗರ್ಭಿಣಿಗೆ ಈ ವಾತಾವರಣವನ್ನು ಕಲ್ಪಿಸುವ ಪ್ರಮುಖ ಅಂಶವಾಗಿದೆ. ವ್ಯಾಯಾಮದಿಂದ ಮನಸ್ಥಿತಿಯು ಉತ್ತಮಗೊಳ್ಳುತ್ತದೆ, ನಿದ್ರೆಯ ಗುಣಮಟ್ಟ ಹೆಚ್ಚುತ್ತದೆ ಹಾಗೂ ಗರ್ಭಿಣಿಯರಿಗೆ ಉಂಟಾಗುವ ನೋವು, ಉಳುಕುಗಳು ತಗ್ಗುತ್ತವೆ. ವ್ಯಾಯಾಮದಿಂದ ಸ್ನಾಯುಗಳ ಸಾಮರ್ಥ್ಯವು ಹೆಚ್ಚಾಗುವುದರಿಂದ ಹೆರಿಗೆ ಸುಗಮವಾಗಿ ನಡೆಯುತ್ತದೆ. ಅಲ್ಲದೆ ಹೆರಿಗೆಯ ನಂತರ ಸ್ನಾಯುಗಳ ಹಾಗೂ ದೇಹದ ಸ್ವರೂಪ ಬೇಗನೆ ಮೊದಲಿನ ಸ್ಥಿತಿಗೆ ತಲುಪುತ್ತದೆ. ವ್ಯಾಯಾಮದಿಂದ ಹೃದಯದ ಕಾರ್ಯಸಾಮರ್ಥ್ಯ ಹಾಗೂ ದೇಹದ ನಮನೀಯ ಗುಣವು ಹೆಚ್ಚಾಗುತ್ತದೆ. ಮಾತ್ರವಲ್ಲದೆ ದೇಹದ ತೂಕ ನಿರ್ವಹಣೆ ಸುಲಭವಾಗುತ್ತದೆ. ಈಜು, ಸರಳ ಏರೋಬಿಕ್ ವ್ಯಾಯಾಮಗಳು, ಯೋಗ ಮುಂತಾದ ಹಲವಾರು ವಿಧದ ವ್ಯಾಯಾಮಗಳನ್ನು ಮಾಡಬಹುದಾದರೂ ವಾಕಿಂಗ್ ಅತಿ ಜನಪ್ರಿಯವಾದ ಹಾಗೂ ಹೆಚ್ಚು ಪರಿಣಾಮಕಾರಿಯಾದ ವ್ಯಾಯಾಮದ ವಿಧವಾಗಿದೆ. ವ್ಯಾಯಾಮ ಅಂತಕ್ಕಂಥದ್ದು ಗರ್ಭಿಣಿಯರಿಗೆ ತುಂಬ ಅತ್ಯವಶ್ಯಕವಾದದ್ದು. ಈ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ದೇಹದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಾಗತ್ತೆ ಮತ್ತು ಆಕ್ಸಿಜನ್ ಕಾನ್ಸಂಟ್ರೇಷನ್ನು ದೇಹದಲ್ಲಿ ರಕ್ತದಲ್ಲಿ ತುಂಬ ವೃದ್ಧಿಯಾಗತ್ತೆ. ಇದರಿಂದ ಮಗುವಿಗೆ ಉತ್ತಮವಾದಂತಹ ಆಕ್ಸಿಜನ್ ಸಿಕ್ಕಿ ಬೌದ್ಧಿಕವಾದ ಹಾಗೂ ಶಾರೀರಿಕವಾದ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ಎರಡನೇದಾಗಿ ಮಾಂಸಖಂಡಗಳು ಟೋನಪ್ ಆಗಿ ಹೆರಿಗೆಗೆ ಸುಲಭವಾಗುತ್ತೆ. ವ್ಯಾಯಾಮದಲ್ಲಿ ಮುಖ್ಯವಾದದ್ದು ಹಾಗೂ ಸುಲಭವಾದದ್ದು ಅಂತಂದರೆ ವಾಕಿಂಗು. ಪ್ರತಿಯೊಂದು ಗರ್ಭಿಣಿಯೂ ಸಹ ದಿನಕ್ಕೆ 1 ಗಂಟೆಯಷ್ಟು ನಡಿಗೆಯನ್ನು ಮಾಡಬೇಕು. ಅದರ ಜೊತೆಗೆ ಧ್ಯಾನ ಮತ್ತು ಯೋಗವನ್ನು ಕೂಡ ಅಭ್ಯಾಸ ಮಾಡಿಕೊಳ್ಳಬಹುದು. ವಾಕಿಂಗ್ ಮಾಡುವುದರಿಂದ ಗರ್ಭಿಣಿಯರ ಮೊಣಕಾಲು ಹಾಗೂ ಹಿಂಗಾಲುಗಳಿಗೆ ಹಾನಿ ಉಂಟಾಗುವ ಅಪಾಯವಿರುವುದಿಲ್ಲ. ನಡಿಗೆಯು ಅತಿ ಸರಳವಾದ ವ್ಯಾಯಾಮದ ವಿಧವಾಗಿದ್ದು ಬಹುತೇಕ ಎಲ್ಲಿ ಬೇಕಾದರೂ ಹಾಗೂ ಯಾವ ಸಮಯದಲ್ಲಾದರೂ ಮಾಡಬಹುದು. ಇದಕ್ಕೆ ಸೂಕ್ತವಾದ ಒಂದು ಜೊತೆ ಶೂ ಹೊರತುಪಡಿಸಿದರೆ ಬೇರಾವುದೇ ವಿಶೇಷ ಪರಿಕರಗಳು ಬೇಕಾಗುವುದಿಲ್ಲ. ಗರ್ಭಧಾರಣೆಯ 9 ತಿಂಗಳುಗಳ ಕಾಲವೂ ಮಾಡಬಹುದಾದ ಸೂಕ್ತವಾದ ಹಾಗೂ ಏಕೈಕ ವ್ಯಾಯಾಮವೆಂದರೆ ಅದು ನಡಿಗೆ ಮಾತ್ರ. ಗರ್ಭಧಾರಣೆಗೆ ಮುಂಚಿತವಾಗಿಯೇ ನಡಿಗೆಯನ್ನು ಪ್ರಾರಂಭಿಸಿದ್ದವರು ಗರ್ಭಧಾರಣೆಯ ಅವಧಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಗರ್ಭಧಾರಣೆಯ ನಂತರ ನಡಿಗೆ ಪ್ರಾರಂಭ ಮಾಡಬೇಕೆನ್ನುವವರು ಕಡಿಮೆ ಅವಧಿಯ ನಡಿಗೆಯಿಂದ ಪ್ರಾರಂಭಿಸಿ ಕ್ರಮೇಣ 20-30 ನಿಮಿಷಗಳ ಕಾಲ ವೇಗದ ನಡಿಗೆಯನ್ನು ಮಾಡಬಹುದು. ವೈದ್ಯಕೀಯ ಶಿಫಾರಸಿನ ಪ್ರಕಾರ ಸಾಮಾನ್ಯ ಆರೋಗ್ಯವಂತ ಗರ್ಭಿಣಿಯು ಪ್ರತಿದಿನವೂ ಸುಮಾರು 30 ನಿಮಿಷಗಳ ಕಾಲ ಮಧ್ಯಮ ವೇಗದ ನಡಿಗೆಯನ್ನು ಮಾಡಬಹುದು. ಗರ್ಭಿಣಿಯರು ಎಚ್ಚರ ವಹಿಸಬೇಕಾದ ಕೆಲವು ವಿಚಾರಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಗರ್ಭಿಣಿಯರು ಧೂಮಪಾನವನ್ನು ಮಾಡಬಾರದು. ಧೂಮಪಾನದಿಂದ ಗರ್ಭಪಾತ, ಅವಧಿಪೂರ್ವ ಹೆರಿಗೆ
ಕಡಿಮೆ ತೂಕವುಳ್ಳ ಮಗುವಿನ ಜನನ ಮುಂತಾದ ತೊಡಕುಗಳ ಸಾಧ್ಯತೆ ಹೆಚ್ಚಾಗುತ್ತವೆ. ಮಾದಕ ಪದಾರ್ಥಗಳ ಸೇವನೆ ಮಾಡಬಾರದು. ಇವುಗಳ ಸೇವನೆಯಿಂದ ಕೂಡ ಗರ್ಭಪಾತ, ಅವಧಿಪೂರ್ವ ಹೆರಿಗೆ ಹಾಗೂ ಅಂಗವಿಕಲ ಮಗುವಿನ ಜನನದ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಮದ್ಯಪಾನ ಮಾಡಬಾರದು. ಮದ್ಯಪಾನದಿಂದ ಮಗುವಿನಲ್ಲಿ ಉಂಟಾಗುವ ಜನನ ವೈಕಲ್ಯದ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಅಲ್ಲದೆ ಮಗು ಕೂಡ ಮುಂದೆ ವಯಸ್ಕನಾದ ಮೇಲೆ ಮದ್ಯ ವ್ಯಸನಿಯಾಗುವ ಸಾಧ್ಯತೆಗಳಿರುತ್ತವೆ. ಗರ್ಭಿಣಿಯು ಮನೆಯ ಬೆಕ್ಕಿನ ಮಲಮೂತ್ರಗಳನ್ನು ಶುಚಿಗೊಳಿಸಲು ಮುಂದಾಗಬಾರದು. ಅರ್ಧ ಬೇಯಿಸಿದ ಅಥವಾ ಹಸಿ ಮಾಂಸವನ್ನು ತಿನ್ನಬಾರದು. ಇದರಿಂದ ಸೋಂಕು ಉಂಟಾಗಿ ಕೆಲವು ಬಗೆಯ ರೋಗಗಳಿಗೆ ಒಳಗಾಗುವ ಸಂಭವವಿರುತ್ತದೆ. ಗರ್ಭಿಣಿಯರು ಸಾನಾ ಬಾತ್ ಮಾಡಬಾರದು. ಅತಿಯಾದ ಶಾಖದಿಂದ ಭ್ರೂಣಕ್ಕೆ ಅಪಾಯ ಉಂಟಾಗಬಹುದು. ಈ ಮುಂದೆ ತಿಳಿಸುವ ಚಿಹ್ನೆಗಳು ಹಾಗೂ ಲಕ್ಷಣಗಳೇನಾದರೂ ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಯೋನಿಯಿಂದ ರಕ್ತಸ್ರಾವ ಉಂಟಾಗುತ್ತಿದ್ದರೆ, ಮುಖ ಹಾಗೂ ಬೆರಳುಗಳಲ್ಲಿ ದಿಢೀರ್ ಊತ ಉಂಟಾದರೆ, ತೀವ್ರವಾದ ತಲೆನೋವು ಉಂಟಾಗಿ ಬೇಗನೆ ವಾಸಿಯಾಗದಿದ್ದರೆ, ಪದೇ ಪದೇ ವಾಕರಿಕೆ ಹಾಗೂ ವಾಂತಿಯಾಗುತ್ತಿದ್ದರೆ, ತಲೆ ಸುತ್ತು ಉಂಟಾದರೆ, ಕಣ್ಣಿನ ದೃಷ್ಟಿ ಮಂಜಾದರೆ, ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಅಥವಾ ಸೆಳೆತ ಉಂಟಾದರೆ, ಚಳಿ ಜ್ವರ ಉಂಟಾದರೆ, ಗರ್ಭದಲ್ಲಿನ ಮಗುವಿನ ಚಲನೆಯಲ್ಲಿ ವ್ಯತ್ಯಾಸ ಉಂಟಾದರೆ, ಕಡಿಮೆ ಮೂತ್ರ ವಿಸರ್ಜನೆ ಅಥವಾ ಮೂತ್ರ ಹೋಗುವಾಗ ಉರಿ ಉಂಟಾದರೆ, ಯಾವುದೇ ಸೋಂಕುಗಳು ಉಂಟಾದಾಗ ಹಾಗೂ ಗರ್ಭಿಣಿಗೆ ಅಸಹಜ ಎನಿಸುವ ಇತರೆ ಯಾವುದೇ ಸಮಸ್ಯೆ ಉಂಟಾದಾಗ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಗರ್ಭಿಣಿಯರಿಗೆ ಸಹಾಯವಾಗುವ ಕೆಲವು ಉಪಯುಕ್ತ ಸಲಹೆಗಳನ್ನು ಈ ಮುಂದೆ ನೀಡುತ್ತಿದ್ದೇವೆ. ಸೇವಿಸುವ ಆಹಾರದಿಂದ ಸರಿಯಾದ ಪ್ರಮಾಣದಲ್ಲಿ ಶಕ್ತಿಯು ದೇಹಕ್ಕೆ ದೊರೆಯಬೇಕಾದರೆ ಗರ್ಭಿಣಿಯು ಸೂಕ್ತ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು. ಸಮತೋಲಿತ ಆಹಾರ ಪಥ್ಯಕ್ರಮವನ್ನು ಅನುಸರಿಸುವುದರಿಂದ ಹೆಚ್ಚು ಆರೋಗ್ಯಕರವಾದ ಫಲಿತಾಂಶಗಳನ್ನು ಪಡೆಯಬಹುದು. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದು ಹಾಗೂ ಮಲಬದ್ಧತೆಯ ಸಮಸ್ಯೆಗಳನ್ನು ತಪ್ಪಿಸಲು ಗರ್ಭಿಣಿಯು ದ್ರವಾಹಾರವನ್ನು, ಅದರಲ್ಲೂ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬೇಕು. ನಿಯಮಿತ ಆಹಾರ ಸೇವನೆಯ ಜೊತೆಯಲ್ಲಿ ಫೋಲಿಕ್ ಆಸಿಡ್ ಹಾಗೂ ಕಬ್ಬಿಣಾಂಶವುಳ್ಳ ಮಾತ್ರೆಗಳನ್ನು ಸೇವಿಸಬೇಕು. ಭ್ರೂಣವು ಸಾಮಾನ್ಯಕ್ಕಿಂತ ಕಡಿಮೆ ತೂಕವುಳ್ಳದ್ದಾಗಿದ್ದರೆ ಅಂತಹ ಗರ್ಭಿಣಿಯರು ತಾವು ಸೇವಿಸುವ ಆಹಾರದ ಪ್ರಮಾಣವನ್ನು ಹೆಚ್ಚಿಸುವುದರ ಮೂಲಕ ಭ್ರೂಣಕ್ಕೆ ಹೆಚ್ಚಿನ ಪೋಷಕಾಂಶಗಳು ಸಿಗುವಂತೆ ನೋಡಿಕೊಳ್ಳಬೇಕು. ಭ್ರೂಣವು ಸಾಮಾನ್ಯಕ್ಕಿಂತ ಹೆಚ್ಚಿನ ತೂಕ ಉಳ್ಳದ್ದಾಗಿದ್ದರೆ ಅಂತಹ ಗರ್ಭಿಣಿಯರು ಕಡಿಮೆ ಪ್ರಮಾಣದಲ್ಲಿ ಆದರೆ ಆಗಿಂದಾಗ್ಗೆ ಆಹಾರ ಸೇವನೆ ಮಾಡುವ ಮೂಲಕ ದೇಹದ ತೂಕ ನಿರ್ವಹಣೆಯ ಕಡೆ ಗಮನ ಹರಿಸಬೇಕು. ಹಣ್ಣಿನ ಜ್ಯೂಸ್ ಕುಡಿಯುವುದರ ಮೂಲಕ ದೇಹಕ್ಕೆ ಸ್ವಲ್ಪ ಮಟ್ಟಿನ ಸಕ್ಕರೆ ಅಂಶವನ್ನು ಒದಗಿಸಬಹುದು. ಹೆಚ್ಚಿನ ಕ್ಯಾಲೋರಿ ಹಾಗೂ ಉಪ್ಪಿನಾಂಶಗಳಿರುವ ಆಹಾರ ಪದಾರ್ಥಗಳ ಸೇವನೆಯನ್ನು ಮಿತಗೊಳಿಸಬೇಕು. ಗರ್ಭಿಣಿಯು ತನ್ನ ಕೋಪ, ರೋಷ, ಭಯ, ಒತ್ತಡಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವ ಮೂಲಕ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಪ್ಯಾಶ್ಚರೀಕರಿಸದ ಹಾಲಿನ ಉತ್ಪನ್ನಗಳ ಸೇವನೆಯಿಂದ ಸೋಂಕಿಗೆ ಒಳಗಾಗುವ ಸಾಧ್ಯತೆಗಳು ಇರುವುದರಿಂದ ಅವುಗಳನ್ನು ಸೇವಿಸಬಾರದು. ಕೊಳಾಯಿ ನೀರನ್ನು ಕುದಿಸದೆ ಅಥವಾ ಫಿಲ್ಟರ್ ಮಾಡದೆ ಕುಡಿಯಬಾರದು. ಹೆಚ್ಚಿನ ಮಟ್ಟದ ಮಾನಸಿಕ ಒತ್ತಡದಿಂದ ಅವಧಿಪೂರ್ವ ಹೆರಿಗೆ ಮತ್ತು ಕಡಿಮೆ ತೂಕದ ಮಗುವಿನ ಜನನವಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ಮಾನಸಿಕ ಒತ್ತಡವನ್ನು ಆದಷ್ಟು ತಗ್ಗಿಸಿಕೊಳ್ಳಬೇಕು. ಶೌಚಾಲಯ ಉಪಯೋಗಿಸಿದ ಮೇಲೆ, ಮೂಗನ್ನು ಸ್ವಚ್ಛಗೊಳಿಸಿದ ಮೇಲೆ ಹಾಗೂ ಮಣ್ಣಲ್ಲಿ ಕೈಯಾಡಿಸಿದ ನಂತರ ಕೈಗಳನ್ನು ಸಾಬೂನಿನಿಂದ ಸ್ವಚ್ಛಗೊಳಿಸಬೇಕು. ಬೆನ್ನಿನ ಕೆಳಭಾಗಕ್ಕೆ ಉಂಟಾಗಬಹುದಾದ ಪ್ರಯಾಸವನ್ನು ತಪ್ಪಿಸಲು ಮೊಣಕಾಲುಗಳ ಮಧ್ಯೆ ದಿಂಬನ್ನು ಇಟ್ಟುಕೊಂಡು ಈ ರೀತಿ ಮಗ್ಗುಲ ಮೇಲೆ ಮಲಗಿ ನಿದ್ರಿಸಬೇಕು. ವಾಕರಿಕೆ ಹಾಗೂ ವಾಂತಿಗಳು ಗರ್ಭಿಣಿಗೆ ಯಾವುದೇ ಸಮಯದಲ್ಲಿ ಬೇಕಾದರೂ ಉಂಟಾಗಬಹುದು. ಆದ್ದರಿಂದ ಅಂಟಾದ ಆಹಾರ ಪದಾರ್ಥಗಳ ಸೇವನೆಯನ್ನು ವರ್ಜಿಸುವುದರ ಜೊತೆಗೆ ಆಗಿಂದಾಗ್ಗೆ ಚಿಕ್ಕ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸುತ್ತಿರಬೇಕು. ಮಾರ್ನಿಂಗ್ ಸಿಕ್ನೆಸ್ ಎಂದು ಕರೆಯಲ್ಪಡುವ ಬೆಳಗಿನ ಆಯಾಸವು ಗರ್ಭಧಾರಣೆಯ ಮೊದಲ 3 ತಿಂಗಳ ನಂತರವೂ ಇದ್ದರೆ ಅಥವಾ ದೇಹದ ತೂಕ ಇಳಿಕೆಯಾದರೆ ವೈದ್ಯರನ್ನು ಸಂಪರ್ಕಿಸಿ ಸಲಹೆ ಪಡೆಯಬೇಕು. ಕೆಲವೊಮ್ಮೆ ಆಯಾಸ, ಸುಸ್ತುಗಳು ರಕ್ತಹೀನತೆಯ ಕಾರಣದಿಂದ ಉಂಟಾಗುತ್ತವೆ. ಅಂತಹ ಸಂದರ್ಭಗಳಲ್ಲಿ ತಪ್ಪದೆ ವೈದ್ಯರ ಸಲಹೆ ಪಡೆಯಬೇಕು.
ಗರ್ಭಿಣಿಯು ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಹಾಗೂ ಹಗಲು ಹೊತ್ತಿನಲ್ಲಿ ಸ್ವಲ್ಪ ಕಾಲ ನಿದ್ರಿಸಿದರೂ ತಪ್ಪಿಲ್ಲ. ಮಲಬದ್ಧತೆಯನ್ನು ನಿವಾರಿಸಲು ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯಬೇಕು. ನಾರಿನಂಶವಿರುವ ಹಣ್ಣು ತರಕಾರಿಗಳು ಹಾಗೂ ಬ್ರಾನ್ ಸೀರಿಯಲ್ಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಧೂಮಪಾನ ಮತ್ತು ಮದ್ಯಪಾನಗಳು ಭ್ರೂಣದ ಬೆಳವಣಿಗೆಯ ಮೇಲೆ ಕೆಟ್ಟ ಪರಿಣಾಮಗಳನ್ನು ಉಂಟುಮಾಡುತ್ತವೆ. ಆದ್ದರಿಂದ ಅವುಗಳಿಂದ ದೂರವಿರಬೇಕು. ಗರ್ಭಧಾರಣೆಯು ಹೆಣ್ಣಿಗೆ ಹರ್ಷವನ್ನು ನೀಡುವ ಸಮಯವಾದರೂ ಅದರಿಂದ ಬೆನ್ನು ನೋವು, ಸ್ನಾಯು ಸೆಳೆತ ಮುಂತಾದ ಕೆಲವು ಅನಾನುಕೂಲಗಳು ಇರುತ್ತವೆ. ಇವುಗಳಿಂದ ಪಾರಾಗಲು ಹಾಗೂ ಗರ್ಭಧಾರಣೆಯನ್ನು ಆರೋಗ್ಯಕರವಾಗಿಸಲು ಮತ್ತು ನೋವು ರಹಿತವಾಗಿಸಲು ಹಲವಾರು ಸರಳ ಮಾರ್ಗೋಪಾಯಗಳಿವೆ. ಗರ್ಭಿಣಿಯರು ವೈದ್ಯರನ್ನು ಸಂಪರ್ಕಿಸಿ ತಮ್ಮ ಯಾವುದೇ ನಿರ್ದಿಷ್ಟ ಸಮಸ್ಯೆಗಳನ್ನು ಅವರೊಂದಿಗೆ ಚರ್ಚಿಸಿ ಸೂಕ್ತ ಸಲಹೆ, ಅಭಿಪ್ರಾಯಗಳನ್ನು ಪಡೆಯಬೇಕು. ಮುಂದಿನ ಕೆಲವು ತಿಂಗಳುಗಳ ನಿಮ್ಮ ಗರ್ಭಧಾರಣೆಯ ಅವಧಿಯು ಶುಭಕರವಾಗಿರಲೆಂದು ಆಶಿಸುತ್ತೇವೆ ಹಾಗೂ ನಿಮಗೆ ಸುಂದರವಾದ ಆರೋಗ್ಯಕರವಾದ ಮಗುವು ಜನಿಸಲೆಂದು ಹಾರೈಸುತ್ತೇವೆ. ನಮಸ್ಕಾರ.